ಸರ್ ಎಲ್ರಿಗೂ ನಮಸ್ಕಾರ. ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಷ್ಟು ಚೆನ್ನಾಗಿ ಮೂವಿ ಏನ್ರ ಬಗ್ಗೆ ಇರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಅಮೋರ ತುಂಬಾ ಸ್ಪೆಷಲ್ ಆದಂತಹ ಹಾಡು, ಯಾಕಂದ್ರೆ ಫಸ್ಟ್ಗೆ ನಾವು ಈ ಥರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅನ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನ್ಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತವಿಲ್ಲು, ಶೆಹನಾಯಿ, ಅದೆಲ್ಲ ಪ್ರಾಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೊಳ್ಳೋಣ, ಇದೆಲ್ಲ ಬಿಟ್ಬಿಡೋಣ. ನಾನು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸ್ ಅಲ್ಲಿ ನೋಡ್ತಾ ಇರ್ತೀವಲ್ವಾ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ, ಆ ಥರ ಬೇಡ ಅಂತ ಹೇಳ್ಕೊಂಡು ಅಮರ ಅಂತ ಹಾಡನ್ನ ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳೋವಂಥದ್ದು ಶಿವತೇಜ್ ಸರ್ಗೂ ಅಜಯ್ ಸರ್ಗೆ, ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದ್ರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬಾ ಚೆನ್ನಾಗಿ ಬರೆದು ಬ್ಯಾಕ್ ಅಂಡ್ ಫೋರ್ತ್ ತುಂಬಾ ಸರ್ತಿ ಮಾಡಿದ್ವಿ, ಹೆಂಗ್ ಬರೆಯೋದು, ಯಾವ ತರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬಾ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯ್ತು. ತುಂಬಾ ಒಳ್ಳೆ ಹಾಡು ನಿರ್ಮಾಣ ಆಯ್ತು. ಅದಾದ್ಮೇಲೆ ಯಾರು ಹಾಡೋದು ಅಂತ ಆಯ್ತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡಿಟ್ಟಿದ್ದೆ. ಸೊ ಅದನ್ನೇ ಕೇಳಿ ನಾವು ಶೂಟಲ್ಲಿ ಆಗಿರ್ಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯ್ತು. ಅವ್ರು ತುಂಬಾ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾನೇ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದ್ಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದ್ರು. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ವೆರಿ ಫಸ್ಟ್ ಇನಿಷಿಯಲ್ ಸಾಂಗ್ಸ್ ಆಫ್ ಹಿಸ್ ಕಮ್ ಬ್ಯಾಕ್. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡಕ್ಕೆ. ಅವರು ತುಂಬಾ ಖುಷಿಯಾಗಿ ರೆಕಾರ್ಡ್ ಮಾಡಿ, ಅವ್ರಿಗೆ ತುಂಬಾ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹಿ ಟುಕ್ ಹಿಸ್ ಓನ್ ಸ್ವೀಟ್ ಟೈಮ್. 1:30 ಬಂದ್ರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್ ಅದನ್ನ ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. ಮ್ಯೂಸಿಕ್ ಹಾ ಕರ್ತಾವ್ ಉಸ್ಮಿಗೆ ಅಂತ ಅವರು ಹೇಳಿ ಟ್ರ್ಯಾಕ್ भेजदो ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡ್ಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ. ಅವ್ರು ಹಾಡಿರೋದು ನಮ್ಗಂತೂ ತುಂಬಾ ಬಹಳ ಬಹಳ ಫೇವರೇಟ್ ಆಗಿದೆ ಅವ್ರ ವಾಯ್ಸ್. ಅಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000 ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ಲರೂ ಮನಸ್ಸು ಗೆದ್ದಿರೋಂಥ ವಾಯ್ಸ್ ಅದು. I think Amora won't fail Kannada audience. I think this is going to be the next success. So Kunal ಅವರ ಕಮಾಲ್ ಮತ್ತೆ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ. 100%. ಸೊ ನಕುಲ್ ಸರ್, ನೀವು ಯೋರ್ ಸೆಲ್ಫ್ ಎಂತ ಅದ್ಭುತವಾದ ಗಾಯಕ, ನೀವು ಅದ್ಭುತವಾದ ಟೆಕ್ನಿಷಿಯನ್. ಇವರು ರೆಹಮಾನ್ ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಅಷ್ಟು ಒಂದು ಸರಸ್ವತಿನ ಹಂಗೆ ತಗೊಂಡ್ರು ಅಂತ ನಮ್ಮ ಹೆಮ್ಮೆಯ ಕನ್ನಡದ ಸಂಗೀತ ನಿರ್ದೇಶಕರು ಹೇಳೋಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಹಾಡನ್ನ ಪೂರ್ತಿ ವರ್ಷನ್ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. Yes, me too. ಅಂಡ್ ಇವಾಗ ಅವ್ರ ವಿಷಯಕ್ಕೆ ಬರೋಣ ಸರ್. ನಾಗಾರ್ಜುನ ಶರ್ಮಾ ಅವರು ಒಂದು ಬ್ಯೂಟಿಫುಲ್ ಲೈನ್ ಇವಾಗ ಅಷ್ಟೇ ನೋಡಕ್ ಸಿಕ್ಕಿರೋದು, ಆಮೇಲೆ ಮತ್ತಷ್ಟು ಬರ್ಬೋದು. ಪ್ರೀತಿ ಆಗೋದು ಯಾವಾಗ, ಮೋಡ ಮೀಟ್ ಮಾಡಿದಾಗ. ವಾವ್, ಸೋ ಕ್ಯೂಟ್. ಹೇಳಿ ಸರ್, ಈ ಹಾಡು ಬರೆಯುವಂತ ಆ ಸಿಚುವೇಶನ್ ಏನೇನಿತ್ತು, ಏನೇನು ನೆನೆಸ್ಕೊಂಡ್ರಿ, ಯೋಚನೆ ಮಾಡಿದ್ರಿ? ಎಲ್ರಿಗೂ ಶುಭ ಸಂಜೆ. ಅಜಯ್ ಸರ್ಗೆ ಇದು 2ನೇ ಹಾಡು ಅವ್ರಿಗೋಸ್ಕರ ಬರೆದಿರುವಂಥದ್ದು. ನಾನು ಅವತ್ತು ಏನು ನೆನೆಸ್ಕೊಂಡೆ ಅಂದರೆ, ನಾನು ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು. ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡೋದು ಅಂತೀನಿ. ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್, ಇವತ್ತಿಗೂ ಒನ್ ಆಫ್ ದ ಎವರ್ಗ್ರೀನ್ ಸಾಂಗ್. ಸೊ ಯಾವಾಗ ಬರಿಬೇಕಲ್ಲ ಸಾಂಗು ಸರ್ಗೆ, ಹೌದು, ಅದ್ರ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ಗೂ ನಾವು ಬರಿಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಫಿಲಮ್. ಅಂಡ್ ಅಗೇನ್ ಸೆಕೆಂಡ್ ಫಿಲಮ್ಗೆ ಅಜಯ್ ಸರ್ ಇಲ್ಲ ನಾಗಾರ್ಜುನ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್.
ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬ ಏನು ಹುಕ್ ವರ್ಡ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪ್ಯಾಲೆಟ್ ವರ್ಡ್ಸ್ ಅಂತಂದರೆ ಹೇಗಿರುತ್ತೆ ಅಂತ ತುಂಬ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಅಂದರೆ ಜನಕ್ಕೆ ಅರ್ಥನೂ ಆಗಬೇಕು, ಅದರ ಲವ್ ಇರಬೇಕು, ಇದನ್ನ ಹೆಂಗೆ ತಲುಪಿಸ್ಬೋದು ಅಂತ. ಅವಾಗ ನಮಗೆ ಅಮೋರ ಅನ್ನೋದಿಟ್ರೆ ಹೆಂಗಿರುತ್ತೆ, ಸ್ಪ್ಯಾನಿಷ್ ಎಸ್, ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸ್ ಇಂದ ನಾವು ಇದನ್ನ ತಗೊಂಡ್ಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದು ಹಾಗೆ ಬಿಟ್ಬಿಟ್ರೆ ಕನ್ನಡಗಿದು ಕಾಂಬಿನೇಷನ್ ಆಗ್ಬೇಕಲ್ವ, ಇದೊಂದು ವರ್ಡ್ ಇಟ್ಟು ಸ್ವಲ್ಪ ಇಂಗ್ಲೀಷ್ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಸರ್, ಡೈರೆಕ್ಟರ್ ಸರ್ ಪರ್ಮಿಷನ್. ಅವಾಗ ಸರ್ ಇಂಗ್ಲೀಷ್ ತರ್ಬೋದಾ, ಏನು ಮಾಡೋಣ ಇದು? ಇಲ್ಲ ಸರ್ ನೀವು ಫುಲ್ ಫ್ರೀಡಮ್, ಸಾಂಗ್ ಸೌಂಡ್ ಆಗಬೇಕಷ್ಟೇ, ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನು ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ, ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸ್ಲಾ? ಇಲ್ಲ ಇದು ಕುನಾಲ್ ಸರ್ ವಾಯ್ಸಲ್ಲಿ ಹೆಂಗಿದ್ರೆ ಸಖತ್ತಾಗಿರುತ್ತೆ ಸರ್, ನಾನೀಗ ಅವ್ರ ಜೊತೆನೇ ಇದ್ದೀನಿ, ನೀವು ಕಳಿಸ್ರಿ ಈಗ ಆಡಿಸ್ಬಿಡ್ತೀನಿ. ಸರ್ ಅಯ್ಯೋ ಸರಿ ಸರ್ ಆಯ್ತು, ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಅವಾಗ ಮತ್ತೆ ಏನೋ ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದೆಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತೊಗೊತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತೆ, ಓ ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಾವು ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟಾಗಿ ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಲವ್. ಅದು ಹೇಗೆ ನೀವು ಹೇಳಿದ್ರಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ, ನಾನು ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಂತೂ ಥಂಡ್ರಸ್ ಎಪ್ಲಾಸ್ ಬರ್ತಾ ಇದೆ, ಒಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ. ಇನ್ನೊಂದು ಪ್ರಶ್ನೆ ಇದೆ, ನೀವು ಸ್ಪ್ಯಾನಿಷ್ ಕಲ್ತಿದ್ದು ಯಾವಾಗ? ಕಲ್ತಿಲ್ಲ, ಅಂದರೆ ಸಾಂಗ್ ಏನು ರಿಸರ್ಚ್ ಬೇಕಾಗತ್ತಲ್ಲ ಅವಾಗ. ಅಂದರೆ ಒಂದು 3-4 ಪದ ಇದೆಯಾ ಸ್ಪ್ಯಾನಿಷ್ದು ಈ ಹಾಡಿನಲ್ಲಿ, ಅಥವಾ ಇದೆ 4ಕ್ಕಿಂತ ಜಾಸ್ತಿನೇ ಇರ್ಬೋದೇನೋ. ಓಕೆ. ಯಾಕಂದ್ರೆ ಈ ನಡುವೆ ಜೆನ್ಸಿ ಟ್ರೆಂಡ್ನಲ್ಲಿ ಅವರು ಒಂಥರ BTS, ಕೊರಿಯನ್ ಇದೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಕಾಣಿಸ್ತಾ ಇದೆ ಈ ತಂಡದಲ್ಲಿ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಧನ್ಯವಾದಗಳು. ಇಡೀ ಹಾಡನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಜೊತೆಯಾಗಿ ನೋಡೋಣ. ಥ್ಯಾಂಕ್ ಯು ಅನ್ಸಿಗೆ. ಅದೇ ನಾಗಾರ್ಜುನ್ ಅವ್ರು ಹೇಳ್ದಂಗೆ ಆಡಿಯೋ ಪಕ್ಕಕ್ಕಿಟ್ರೆ ವಿಜುವಲಿ ಮುರಳಿ ಸರ್ ಮಾಡಿರೋ ಮ್ಯಾಜಿಕ್ ಇದೆಯಲ್ಲ, ಹಾಗೂ ಅಜಯ್ ಸರ್ ಮತ್ತೆ ಬೃಂದಾ ಅವರ ಕಾಂಬಿನೇಷನ್ ಕೆಮಿಸ್ಟ್ರಿ, ಇಟ್ಸ್ ಅನ್ಬೀಟಬಲ್. ಇಟ್ ಲುಕ್ ಸೋ ಗಾರ್ಜಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಐ ಥಿಂಕ್ ಎಲ್ಲ ಕನ್ನಡಿಗರು ದೇ ಫಾಲ್ ಇನ್ ಲವ್ ವಿತ್ ದೆಮ್ ಅಗೇನ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಆಲ್ರೆಡಿ ಇಷ್ಟಪಡ್ತೀನಿ ನಾನು ಫಾರ್ ದಿಸ್ ಸಾಂಗ್. ಆ್ಯಂಡ್ ಮುರಳಿ ಸರ್, ಅಮೇಸಿಂಗ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ನಕುಲ್ ಅಭ್ಯಂಕರ್ ಅವ್ರಿಗೆ, ನಾಗಾರ್ಜುನ್ ಶರ್ಮಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಕುಲ್ ಅವ್ರು ಈಗ ತಾನೇ ಹೇಳಿದ್ರು ಆಡಿಯೋ ಒಂದ್ ಕಡೆ ವಾವ್ ಅನ್ಸಿದ್ರೆ ವಿಡಿಯೋ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತ. ಅದರದೊಂದು ಚಿಕ್ಕ ಝಲಕ್ ಮೇಕಿಂಗ್ ವಿಡಿಯೋ ನೋಡುವಂಥ ಖುಷಿನೇ ಬೇರೆ. ಫುಲ್ ಸಾಂಗ್ ನೋಡೋದ್ರ ರೀತಿ ಅವ್ರು ಮಾಡಿದ್ರು, ವಿಡಿಯೋ ಶೂಟ್ ಹೇಗಾಯ್ತು, ಆಡಿಯೋ ರೆಕಾರ್ಡಿಂಗ್ ಹೇಗಾಯ್ತು ನೋಡ್ಕೊಂಡು ಬರೋಣ. ಕ್ಯಾನ್ ವಿ ಹ್ಯಾವ್ ದ BTS ಪ್ಲೀಸ್? ಸುಂದರವಾಗಿ ತೆರೆಗೆ ಮೇಲೆ ಇಳಿಸಿದಂತಹ ನಮ್ಮ ಕ್ಯಾಮ್ರಾಮನ್ DOP ಸುಜ್ಞಾನ್ ಸರ್ ಅವರು. ಸರ್, ಪುದುಚೇರಿನಲ್ಲಿ ಈ ಹಾಡನ್ನ ಶೂಟಿಂಗ್ ಮಾಡಿರೋದು ಅಂತ ನಿರ್ದೇಶಕರೇ ಹೇಳಿದ್ರು. ಬಟ್ ಅದನ್ನ ಯಾವ ಫಾರಿನ್ ಲೊಕೇಶನ್ ತರ ತೋರಿಸಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ಕೊಟ್ಟಿದ್ದಾರೆ. ಸುಜ್ಞಾನ್ ಸರ್, ಥ್ಯಾಂಕ್ ಯು. ಇಬ್ಬರಿಗೂ ಈ ನಮ್ಮ ಪಾರ್ಟ್ನರ್ಸ್ಗೆ ವೆಲ್ಕಮ್ ಹೇಳ್ತಾ, ಓಕೆ ಮುರಳಿ ಮಾಸ್ಟರ್, ನೀವು ಒಂಥರ ಏನು ಹೇಳೋದು, ಅಮೋರ ಇದ್ದಂಗೆ, ಅಂದರೆ ಲವ್ ಇದ್ದಂಗೆ. ಯಾವ ಹಾಡನ್ನ ಇವ್ರಿಗೆ ಕೊಟ್ಟರು ಕೂಡ ಅದ್ರಲ್ಲಿ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀರಾ. ಸೊ ನಿಮ್ಮ ಹೆಸರು ಮ್ಯಾಜಿಕ್ ಮುರಳಿ ಮಾಸ್ಟರ್ ಅಂತ ಇರಬೇಕಿತ್ತು. ಸೊ ಈ ಹಾಡಿನ ಮ್ಯಾಜಿಕ್ ಹೇಗೆ ಮಾಡಿದ್ರಿ, ದಯವಿಟ್ಟು ತಿಳಿಸಿ. ಮೊದಲಿದ್ದಾಗ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕರೆಸಿ, ಮಾಸ್ಟರ್ ನೀವು ಮಾಡಿಕೊಡಿ ಈ ಸಾಂಗ್ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗಲೂ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್, ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಯಾಕಂದರೆ
ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ರು ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು, ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗ್ಲಿ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ, ಪಾಂಡಿಚೇರಿಗೆ ಹೋದ್ವಿ. ಆ್ಯಕ್ಚುಲಿ ಫಾರಿನ್ಗೆ ಹೋಗ್ಬೇಕಾಗಿತ್ತು, ಫಾರಿನ್ಗೆ ಹೋಗೋಕ್ಕೆ ಇದ್ದಿದ್ದು ಆ್ಯಕ್ಚುಲಿ. ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ದು ಇದರಲ್ಲೇ ತೋರ್ಸೋಣ ಅಂತೇಳಿ ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಆ್ಯಕ್ಚುಲಿ ಕ್ಯಾಮ್ರಾಮನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಮ ತಪ್ಪಿಸಿದ್ರು. ಬಟ್ ಆದರೆ ಓಕೆ, ಹರೀಶ್ ಸರ್ ಅವ್ರ ಬಜೆಟ್ ಸೇವ್ ಮಾಡಿದ್ರು ಅವರು. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಅನ್ನು ಏನ್ ಬೇಕೋ ಮಾಸ್ಟರ್ ಅದು ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ, ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಅದು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಮ ಹತ್ರ ಮತ್ತೆ ವಾಪಸ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ DOP ಅವ್ರಿಗೆ ಒಂದು ಪ್ರಶ್ನೆ. ಸರ್, ಫಸ್ಟ್ ಆಫ್ ಆಲ್ ಆ ವಿಜುವಲ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಚ್ ಸ್ಟ್ರೀಟ್ ಅನ್ಸುತ್ತೆ. ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲೇ ಇರೋದಲ್ಲ, ನೀವೆಲ್ಲೋ ಬೇರೆ ಕಡೆ ಶೂಟ್ ಮಾಡಿ ಒಂದು ನೋಡ್ತಾ ಇದ್ದೀವಿ ಅನ್ನೋ ಅಷ್ಟು ಚೆನ್ನಾಗಿದೆ ಫ್ರೇಮ್ಸ್ಗಳು. ಈ ಹಾಡು ಆ್ಯಂಡ್ ಈ ಸಿನಿಮಾ ಯಾವ ಥರ ಸಿನಿಮ್ಯಾಟಿಕ್ ಆಗಿದೆ ನೋಡೋದಕ್ಕೆ ಆಡಿಯನ್ಸ್ಗೆ? ಎಲ್ಲರಿಗೂ ವಂದನೆಗಳು. ಈ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ಡ್ ಆಗಿ ನಮಗೆ ಡೈರೆಕ್ಟರ್ ಸರ್ ಕೇಳಿಸಿದ್ರು, ಸುಮಾರು ಸಲ ಕೇಳಿಸಿದ್ರು. ಈ ಅಮೋರ ಅನ್ನೋದೇ ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದ. ನಿಮ್ಮ ಬೀಟಿಂಗು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಇದೊಂದು ಹೋಮ್ವರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಫಾರಿನಲ್ಲೇ ಶೂಟ್ ಮಾಡಬೇಕು. ಯಾಕೆಂತಂದರೆ ಇದೊಂದು ನಾವು ಮಾಡಿದ ಸಾಂಗಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಸಾಂಗ್ ನಾನು ಕೇಳಿರೋದು ಇದರಲ್ಲೇ. ಸೊ ಕೇಳ್ತಾನೆ ನನಗೆ ಇಷ್ಟ ಆಗಿದೆ. ಎಷ್ಟೋ ಸರಿ ಆಯಿತು, ನಮಗೆ ಇಷ್ಟ ಆಯಿತು. ನಾವೇ ಇದ್ದು ಕುಣಿಬೇಕು ಅನ್ಸಂದು. ಮೋಸ್ಟ್ಲಿ ನೀವು ನೋಡಿದೆ ಕಂಟೆಂಟು. ಸೊ ಅಷ್ಟೇ ಚೆನ್ನಾಗಿ ಕುಣಿದಿರಿ. ನಾವೇ ಎಲ್ಲನೂ ಶೂಟಿಂಗ್ ಬಿಟ್ಟು ಕುಣಿದಿರಿ, ಆ ಥರ ಕುಣಿದಿರಿ ಸಾಂಗ್ಸ್ಗಳನ್ನು. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ವಿ ಏನೋ ಅಂತಂದರೆ ಫೈನಲ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡೋದು. ಸೊ ಅದಾದ್ಮೇಲೆ ನಾನು ಹೇಳಿದೆ, ನಮ್ಮಲ್ಲೇ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾ ಬಿಟ್ಟು ಯಾಕೆ ಆಚೆ ಹೋಗೋಣ ಅಂತ. ಇದೆ ಇಲ್ಲಿ ಇನ್ನೂ ಸುಮಾರು ನಮಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ, ಯಾಕೆ ಮಾಡ್ಬೋದು ಅಂತ. ಫಸ್ಟು ಗೋವಾದಲ್ಲೇ ಅಂತ ಅಂದ್ಕೊಂಡ್ವಿ. ಗೋವಾ ನಮಗೆ ಯಾಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಬೆಸ್ಟ್ ವಿಷಲ್ಸು ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ಡ್ ಆಗಿಬಿಡುತ್ತೆ. ಅನ್ಎಕ್ಸ್ಪೋರ್ಡ್ ವಿಷುವಲ್ ಟ್ರೈ ಮಾಡಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಪಾಂಡಿಚೇರಿನ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದೆ ಅಂತ ವಿಷುವಲ್ಸ್ಗಳು ಅಂತೇಳಿ ಆ್ಯಕ್ಚುಲಿ ಲೊಕೇಶನ್ ರಿಕ್ಕಿ ಮಾಡಿ ಸರ್ ಜೊತೆ ಮತ್ತು ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗಿಂತ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ಹೋಗಿ ಮಾರ್ಕ್ ಮಾಡಿ ಎಲ್ಲನೂ ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆ್ಯಕ್ಚುಲಿ ಮಾರ್ಕ್ ಮಾಡಿ ತುಂಬ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ. ಸೊ ಆ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ ಸೊ ಇಂತಿಂಥ ಬಿಟ್ಟು ಇಂತಿಂಥ ಜಾಗದಲ್ಲಿ ಅಂತೇಳಿ ಇವು ಮಾರ್ಕ್ ಮಾಡಿಬಿಟ್ರು. ಸೊ ದಟ್ ಶೂಟಿಂಗ್ ಆ್ಯಸ್ ಇಟ್ ಈಸ್ ಹಂಗೆ ಶುರು ಆಯಿತು, ಚೆನ್ನಾಗಿ ಕೂಡ ಆಯಿತು. ಬಟ್ ಏನಂತಂದರೆ ಶೂಟಿಂಗ್ ಡೇನಲ್ಲಿ ಒಂದು ದಿವಸ ಪೂರ್ತಿ ಸಡನ್ನಾಗಿ ಮಳೆ ಬಂತು. ಇಡೀ ಫುಲ್ಲು ಮಳೆ ಬರೋಕ್ಕೆ ಶುರು ಆಯಿತು. ಕ್ಲೌಡ್ ಪೂರ್ತಿ ಕವರ್ ಆಗೋಯ್ತು. ಸೊ ಆಯಿತಾ, ಓಕೆ ಇದು ಮೇ ಬಿ ಏನೋ ಒಂದು ದಿವಸ ಏನೋ ಕೈ ಕೊಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಒಂದು 11-12 ಗಂಟೆ ಅಷ್ಟೊಂದು ಕಂಪ್ಲೀಟ್ ವೆದರೇ ಚೇಂಜ್ ಆಗಿ ಮತ್ತೆ ಓಪನ್ ಆಯಿತು. ಸೊ ನಮಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು, ಓಪನ್ ಆಗಿತ್ತು. ಅದರಲ್ಲೇ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ, ಓಪನ್ ಅಪ್ ಆಯಿತು. ಎಲ್ಲ ವೆಯ್ಟ್ ಮಾಡಿದ್ವಿ. ನನಗೆ ನಮ್ಮ ಪ್ರೊಡ್ಯೂಸರ್ ಸಾರ್ ಕೊಟ್ಟರು, ಹೇಳಿದೆ ಸರ್ ಇಲ್ಲ ಸರ್ ವೆಯ್ಟ್ ಮಾಡಿಬಿಟ್ಟೆ ತಗೊಳ್ಳೋಣ, ಇಲ್ಲ ವಿಷಲ್ಸ್ ಚೆನ್ನಾಗಿ ಬರೋಲ್ಲ ಇಲ್ಲ ಅಂತಂದರೆ. ಸೊ ಹಂಗೆ ಆ ರೀತಿ ಪ್ಲ್ಯಾನ್ ಮಾಡಿ ತೆಗೆದ್ವಿ. ಸೊ ಅಲ್ಲಿ ಪಾಂಡಿಚೇರಿನಲ್ಲಿ ಏನು ವಿಷುವಲ್ಸ್ ನಾ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಇದು ನಾವು ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ, ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸ್ನೆಲ್ಲೂ ಇದರಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಹೋಮ್ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತಿದೆ ಅದು. ಸೊ ತುಂಬ ಚೆನ್ನಾಗಿ ಬಂತು.
ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ಅದಕ್ಕೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು. ನಮಗೆ ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂತ ಸಾಂಗ್ಗಳ ಸಾಕಷ್ಟು ಹಿಟ್ಸ್ ಇದ್ದಾವೆ. ಇದು ಕೂಡ ನಾನು ಗ್ಯಾರಂಟಿ ಹಿಟ್ಸ್ ಬಾದ್ ಕೊಡ್ತೀನಿ ನಾನು ನಿಮಗೆ. ಯಾಕೆಂದರೆ ಒನ್ ಆಫ್ ದ ನಮ್ಗೆ ಶೂಟ್ ಮಾಡುವಾಗ ಕೇಳೋ ನಮಗೆ ಅನ್ನಿಸ್ತೇ ಇರುತ್ತೆ. ಸೊ ನಾವೊಂದ್ಸಲಿ ಅದನ್ನ ನಾವು ಗುಣಗಾನ ಮಾಡ್ತಾ ಇರ್ತೀವಿ ಶೂಟಿಂಗ್ ಮಾಡುವಾಗೆ ಅಂತಂದರೆ ಡೆಫಿನೆಟಾಗಿ ಒಂದು 3-4 ಸಲ ಕೇಳೋದು ಒಂದು ಗ್ಯಾರಂಟಿ ಗುಣಗಾನ ಮಾಡ್ತಾರೆ ಅನ್ನೋದು ಇದು. ಈ ಗ್ಯಾರಂಟಿ ಇವಾಗ ಇದೊಂದು ಈ ಪ್ರೆಸ್ ಮೀಟ್ ಆಗಿ ಆಚೆ ಹೋಗೋ ಗ್ಯಾರಂಟಿ ಅಮೋಘ ಅಂದ್ಕೊಂಡೆ ಆಚೆ ಹೋಗ್ತಾರೆ ಅಂತ ನಾನು ಹೇಳ್ಬೋದು. ಆಕ್ಚುಲಿ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಸಿನಿಮಾಟೋಗ್ರಫರ್ಸ್ ಅಂತ ಹೇಳ್ಬೋದು. ಮಣಿ ಆಗಿರ್ಬೋದು, ಮುಗುಳ್ನಗೆ ಆಗಿರ್ಬೋದು, ಎಲ್ಲ ಒಂಥರ ಅನ್ಟಚ್ಡ್ ಅನ್ಸೀನ್ ಲೊಕೇಶನ್ಸ್ಗಳನ್ನ ತುಂಬ ಚಂದವಾಗಿ ಅವರ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯುವಂಥ ಒಬ್ಬರು ಟೆಕ್ನಿಷಿಯನ್. ಥ್ಯಾಂಕ್ ಯು ಸರ್. ಶುಭವಾಗಲಿ. ಈ ಸಿನಿಮಾ ಮೂಲಕ ಮತ್ತಷ್ಟು ಒಳ್ಳೊಳ್ಳೆ ಫ್ರೇಮ್ಸ್ ನಾವು ನೋಡೋ ಹಾಗಾಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಆ್ಯಂಡ್ ಅವರು ಕ್ಯಾಮ್ರಾ ಕಣ್ಣಿಂದ ಬ್ಯೂಟಿನ ಸೆರೆ ಹಿಡಿದ್ರೆ, ಇವರು ಈ ಗ್ಲಾಸಸ್ ಕಣ್ಣಿಂದ ಏನೋ ಒಂದು ಸ್ಪೆಷಲ್ ವಿಷಯ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಮೇಕಿಂಗಲ್ಲೂ ನೋಡ್ತಾ ಇದ್ವಿ, ಈ ಪಕ್ಕದಲ್ಲಿ ಒಂದು ಗೋಲ್ಡನ್ ಫ್ರೇಮು, ಅದರಲ್ಲಿ ಒಂದು ಬ್ಲ್ಯಾಕ್ ಲೆನ್ಸು. ಏನು ಸರ್ ಈ ಗ್ಲಾಸಸ್ ಮ್ಯಾಜಿಕ್ ಏನು ಹೇಳಿ, ಅದರಿಂದ ಬರೋದ ಡಾನ್ಸ್ ಸ್ಟೆಪ್ಸ್ಗಳು ಏನೋ ವಿಜುವಲೈಸೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಾ? ಮೇಡಮ್ ಇದ್ರ ಬಗ್ಗೆ ನಾನು ಹೇಳಿರೋದ ಬಗ್ಗೆ ಖಂಡಿತ ಮೇಡಮ್. ಇವನ್ನ ನಾನು ನಾನು ಇಂಟ್ರಾಗಿದ್ದರಿಂದ ಇವು ಡೆಬ್ಯೂ ಆದಾಗಿಂದ ನಾನು ಡೆಬ್ಯೂ ಆಗೋದು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಇವು ಕೊರಿಯೋಗ್ರಾಫರ್ ಆಗಿ ಬಂದಿದ್ದೆಲ್ಲ ಇವರು ಆ್ಯಕ್ಚುಲಿ ಆ್ಯಕ್ಟರ್ ಆಗಿ ಬಂದಿದ್ದು ಇವರು. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡೋ ಅವರ ಅಭಿಲಾಷೆಗಳೆಲ್ಲ ಈ ರೀತಿ ತೀರಿಸ್ಕೊತಾರೆ. ಸರ್ ಹಾಗಂದ್ರೆ Sorry if I'm wrong. ಈ ಲುಕ್ ಅಲ್ಲಿ ನೀವು ಒಂದ್ಸಲ ಆ ಡಾನ್ಸ್ ಸ್ಟೆಪ್ ಮಾಡಿ ಹೇಳ್ಕೊಡ್ಬೇಕಲ್ಲ ನಮ್ಗೆ. ನಮ್ಮ ಸುಜ್ಞಾನ್ ಸರ್ ಹೇಳ್ತಾ ಇದ್ರು, ನಾವು ಹಾಡಲ್ಲಿ ಶೂಟಿಂಗ್ ಟೈಮಲ್ಲಿ ನಾವು ಡಾನ್ಸ್ ಮಾಡ್ತಿದ್ವಿ ಅಂತ. ನಾವು ನೋಡ್ಬಿಡ್ತೀವಿ ಅಲ್ಲ ಒಂದ್ಸಲ ಈಗ ಅಲ್ಲ ಮೇಡಮ್, ಈಗ ಬಂದ್ರೆ ಚೆನ್ನಾಗಿರಲ್ಲ. Last ವಿಜುವಲ್ ಬಂದು ಆಮೇಲೆ ಸಾರು ಮೇಡಮ್ ಎಲ್ಲ ಬಂದ್ರೆ ಅದು ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ. 3 ಜನ ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್. ಸೂಪರ್ ಸರ್. ಇದು ಕರ್ನಾಟಕ ಹಾಕೊಂಡಿದ್ರೆ ಮೇಡಮ್, ನಾನು ಅವಾಗಿನ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಮುಂದೆ ಹಿಂಗೆ ಕೂತಿರೋರು ಎಲ್ಲರೂ. ಅದು ಕರ್ನಾಟಕದಲ್ಲಿ ಆದಾಗ ನಮ್ಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಈಗ ಏನು ಬಂದ್ರೆ ನಮ್ಗೆ ಇಲ್ಲಿ ಕೂತಿರೋರು ಹುಲಿಗಳ ತರ ಕಾಣ್ತಾ ಇರ್ತಾರೆ ಎಲ್ಲರೂ. ಅದಕ್ಕೆ ಸರಿ ಇದು ಹಾಕೊಂಡ್ಬಿಟ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ, ಯಾರು ಏನು ಕಾಣಬಾರ್ದು ಅಂತ ಹಾಕ್ಬಾರ್ದು. ಅದು ವಿಷಯ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಸುಜ್ಞಾನ್ ಸರ್. ಮತ್ತೆ ಪಾತ್ರದ ಬಗ್ಗೆ ಟ್ರೈಲರು ಟೀಸರು ಆ ಟೈಮಲ್ಲಿ ಮಾತಾಡ್ಕೋಬೋದಿತ್ತೇನೋ ಸರ್? ಓಕೆ ಸರ್, ಇವಾಗ ನೀವು ವೇದಿಕೆ ಮೇಲೆ ಬಂದಿದ್ದೀರಾ. ಈ ಹಾಡು, ಈ ಪೋಸ್ಟರ್ ಎಲ್ಲ ನೋಡ್ತಾ ಇದ್ವಿ ಅಲ್ಲ ಸರ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರೋ ಅದೇ ತರ ನಮ್ಮ ಅರವಿಂದ್ ಸರ್ ಕೂಡ ಅಷ್ಟೇ ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಆ ಎಲ್ಲ ಬ್ಯೂಟಿ ಎಲ್ಲ ಪ್ರತಿ ಹಂತದಲ್ಲಿ ಕಾಣಿಸ್ತಿದೆ. ಜಾಸ್ತಿ ಆಯ್ತು. ಹೀರೋನೇ, ನಾವು ವಿಲನ್ನು. ಸ್ಮಾರ್ಟ್ ವಿಲನ್ ತುಂಬಾ ಕಮ್ಮಿ ಈಗ. ಈಗೆಲ್ಲ ಸ್ವಲ್ಪ ರಗಡ್ ಆಗಿರ್ಬೇಕು, ಅದಕ್ಕೆ ನಮ್ಗೆಲ್ಲ ರೋಲ್ ಕಮ್ಮಿ ಆಗಿದೆ. ಈಗೆಲ್ಲ ಸ್ವಲ್ಪ ಹೆಂಗೋ ಇರ್ಬೇಕು, ದುಡ್ಡು ಜಾಸ್ತಿ So, ಈ beauty- ಇರ್ಬೇಕು. ಮೊದಲೆಲ್ಲ ಇತ್ತು ಸ್ಮಾರ್ಟ್ ವಿಲನ್ಸ್, ಈಗೆಲ್ಲ ಹಂಗಲ್ಲ. ಇದು ಡೇಸ್ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಏನೋ ನೀವು ಹೇಳ್ತಿದ್ಯಲ್ಲ ಝೆನ್ ಝಿ, ಅದಲ್ಲ ನಾವು. ಝೆನ್ ನಾವು. ಏನಿವೆ ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟರ್ ಆಗಿ, ಆ್ಯಕ್ಚುಲಾಗಿ ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದ್ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಅವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟರ್ ಯಾರು? ಹರೀಶು. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಪೋಸ್ಟರ್ ಎಲ್ಲ ಮಾಡಿ ಎಲ್ಲನೂ ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರ್ ಸಿಗಲಿಲ್ಲ. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೇನೆ ಅಂತ. ನನಗೆ ಶಾಕು. ಯಾಕೆಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗಿದೆ. ನಾವು ಏನೇ ಬುದ್ಧಿವಂತಿಕೆ ಮಾಡಿದರೂ ಕೂಡ
ನಾವು ಅಂದ್ಕೊಂಡಿದ್ದಕ್ಕಿಂತ ಅದು 50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವನು ಹೇಳಿದೆ ನಾನು ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನ ಅಂತ. ಬಟ್ ಈ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ಸೊ ಹಾಗಾಗಿ ನಮಗೊಂದು ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈಗ ಇಷ್ಟು ಸಾಕು. ತಗೊಳ್ಳೋ, ನೀವು ಮಾತಾಡ್ತೀನಿ. ಗೌರವ್ ಅವರೇ, ಎಲ್ಲರಿಗೂ ನಮಸ್ಕಾರ. ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಗೊತ್ತು, ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು. ನಮಗೆ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನ್. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕಕ್ಕೆ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರ ಜೊತೆ ಪಾರ್ಟ್ನರ್ ಸಿಕ್ಕಿದ್ರೆ ಚೆನ್ನಾಗಿ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ದೇನೆ ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತೀನಿ? ಆ ತರ ಪಾರ್ಟ್ನರ್ ಯಾವ ತರ ಪಾರ್ಟ್ನರ್ ಬೇಕು ಸರ್? ಆ ತರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ, ಆ ತರ. ನೀವ್ ಮಾಡ್ತೀರಾ? ತಂಗಿ ಇದಾರ, ಅಕ್ಕ ನೀವ್ ಮಾಡ್ತೀರಾ? ಇದು ಲಾಂಚ್ ಆಗ್ಲಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ಸಾಂಗ್ ಇವಾಗ ರಿಲೀಸ್ ಮಾಡ್ತಾರೆ, ಅದ್ಭುತವಾಗಿದೆ, ಮಾಡ್ಬಿಡೋಣ. ಅಲ್ಲ ಎಸ್, ಎಲ್ರು ಜೊತೆಗೆ ಡಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಡು ಹೆಂಗಿದೆ ಕೇಳೋಣ, ನೋಡೋಣ. ಥ್ಯಾಂಕ್ ಯು ಇಬ್ರು ಪ್ರೀತಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ, ಎಲ್ಲ ಒಂದೇ ಊರು, KR ಪೇಟೆ ಅವರು ಎಲ್ಲ, ನಮ್ಮ ನಾಗಾರ್ಜುನ್ ಅವರು, ಅರವಿಂದ್ ಸರ್, ನಾವು, ಶಿವತೇಜ ಸರ್ ಎಲ್ಲ ಒಂದೇ ಊರಿಂದ ಬಂದಿದ್ವಿ. ಸೊ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಇದಕ್ಕಿಂತ ಜಾಸ್ತಿ ನಾವು ಟ್ರೈಲರ್ ರಿಲೀಸ್ ಆದಾಗ ಹೇಳೋಣ ಸರ್. ಥ್ಯಾಂಕ್ ಯು. ಸೊ ಸ್ವೀಟ್. ಅರವಿಂದ್ ಸರ್ ಹಾಗೂ ಗೌರವ್ ಅವರೇ, ಥ್ಯಾಂಕ್ ಯು ಇಬ್ರಿಗೂ. ಪ್ರತಿಯೊಬ್ಬರು ಹೆಂಡತಿ ತುಂಬ ಒಳ್ಳೆ ದಂಪತಿಗಳು ಅಂತ. ನಾನು ನೀವೇನೋ ಬಿಳಿ ಕೂದಲಲ್ಲಿ ಒಂದು ಆ ಥರ ಒಂದು ಮೆಂಟಾಲಿಟಿಯಲ್ಲಿ ಇದ್ದೆ, ಮೊಮ್ಮಕ್ಕಳೆಲ್ಲ ಇರ್ತಾರೆ ಅಂತ. ನೀವೇ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಬಂದಿದ್ದೀರಾ ಸರ್, ನೋಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಏನು ಹೇಳ್ತೀರಾ ನಿಮ್ಮ ಶಿಷ್ಯನ ಬಗ್ಗೆ? ಈ ಸುಂದರ ಸಂಜೆಯ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಹರೀಶ್ ಸಾಲಿಗ್ರಾಮದಲ್ಲಿ ನಾನು ಲೆಕ್ಚರ್ ಆಗಿರೋ ಸಂದರ್ಭದಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದೆ. KR ನಗರ ತಾಲೂಕು ಸಾಲಿಗ್ರಾಮ, 2 ನಿಮಿಷ ಸಾಲಿಗ್ರಾಮದಲ್ಲಿ ನನ್ನ ವಿದ್ಯಾರ್ಥಿ ದೆಸೆಯಿಂದಲೇ ತುಂಬ ಕಲಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಭಾಗವಹಿಸ್ತಾ ಇದ್ದ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಕೂಡ ಆವಾಗಲೇ ಅವನಿಗೆ ನಿರ್ದೇಶಕನಾಗಬೇಕು ಅಂತ ಹೇಳಿ ತುಂಬ ಆಸೆ, ತುಂಬ ನಾಟಕಗಳು ಮತ್ತು ಸ್ಕಿಟ್ಗಳನ್ನು ಮಾಡ್ತಾ ಇದ್ದ. ಸೊ ತದನಂತರದಲ್ಲಿ ಅವನ ಮಹದಾಸೆ ಅದೇ ನಿರ್ದೇಶಕನಾಗಬೇಕು ಅಂತೇಳಿ. ಸೊ ನಿರ್ಮಾಪಕನಾಗಿದ್ದಾನೆ. ಮುಂದೊಂದು ದಿನ ಖಂಡಿತವಾಗೂ ಅವನು ಒಳ್ಳೆಯ ನಿರ್ದೇಶಕನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಅವಕಾಶ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ. ಆಡಿಯೋ ಲಾಂಚ್ ಸರ್, ನನ್ನದೊಂದು ಆಡಿಯೋ ಲಾಂಚ್ ಇದೆ, ನೀವು ಬನ್ನಿ ಅಂತ ಹೇಳಿದೆ. ಬಟ್ ನನ್ನನ್ನು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕರೀತಾನೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗಲೇ ಇಲ್ಲಿ ಗೊತ್ತಾಗುತ್ತೆ ನನಗೆ. ಶಿಷ್ಯ ಗುರುವನ್ನು ಮೀರಿಸ್ಬೇಕು, ಮಗ ತಂದೆಯನ್ನು ಮೀರಿಸ್ಬೇಕು. ಆವಾಗಲೇ ತಂದೆ ಮತ್ತು ಗುರುವಿಗೆ ತುಂಬ ಹೆಮ್ಮೆ. ತಂದೆ ಮತ್ತು ಗುರುವಿನಲ್ಲಿ ಯಾವತ್ತೂ ಕೂಡ ಈರ್ಷ್ಯೆ ಇರಲ್ಲ. ಬಟ್ ಸ್ನೇಹಿತರಲ್ಲಿ ಈರ್ಷ್ಯೆ ಬರುತ್ತೆ, ಬೇರೆಯವರಲ್ಲಿ ಈರ್ಷ್ಯೆ ಬರುತ್ತೆ. ಆದ್ದರಿಂದ ನನ್ನ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ಒಂದು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹೆಸರು ನೋಡಿ ಅದ್ಭುತವಾಗಿದೆ, ಪಾರ್ಟ್ನರ್. ಇವತ್ತು ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧಗಳು ಎಷ್ಟು ವಿಘಟನೆ ಆಗ್ತಾ ಇದೆ, ಎಂತಹ ಜಟಿಲವಾಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವು ಇದ್ದೀವಿ. ಇವತ್ತು ಸಮಾಜ ಇದೆ, ಅಂತಹ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಸಿನಿಮಾ. ಟೈಟ್ಲ್ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಟೈಟ್ಲ್. ಅದಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ಜೋಡಿಗಳಿದಾರಲ್ಲ
ಅದ್ಭುತವಾಗಿರ್ತಕ್ಕಂಥ ಜೋಡಿ. ಆ ಪೋಸ್ಟರ್ನ ನೋಡಿ, ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಯಶಸ್ಸು ಖಂಡಿತ ಇದ್ದೇ ಇದೆ. ಅಜಯ್ ಸರ್ ಸಿನಿಮಾಗಳನ್ನ ಸಾಕಷ್ಟು ನಾವಿಬ್ಬರು ಮನೇಲಿ ನೋಡ್ತಾನೆ ಇರ್ತೀವಿ. ಇಷ್ಟು ಲವ್ ಸ್ಟೋರಿ ಎಂದು ಆ ಟಿ ವಿನಲ್ಲಿ ಬಂದಾಗಲೆಲ್ಲ ಅದನ್ನು ನೋಡ್ತಾ ಇರ್ತೀವಿ. ಲೆಕ್ಕವಿಲ್ಲದಷ್ಟು ಸಾರಿ ನೋಡಿದ್ದೀವಿ. ಸೊ ಇವರು ನ್ಯಾಚುರಲ್ ಸ್ಟಾರ್, ನೀವು ತುಂಬ ಸ್ವಾಭಾವಿಕವಾಗಿ ಅಭಿನಯಿಸಿದ್ದೀರಾ. ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಕ್ಕಂಥ ಸಿನಿಮಾನೂ ಕೂಡ ಇದೆ. ಸೊ ಅಂಥವು ನೀವು ಈ ಸಿನಿಮಾದ ನಾಯಕರಾಗಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಆ ಪೋಸ್ಟರ್ ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಒಂದು ವೆಸ್ಟರ್ನ್ ಸಿನಿಮಾ ಇದ್ದಂಗೂ ಕಾಣ್ತಾ ಇದ್ದಾರೆ. ಹೌದಾ, ತುಂಬ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಆ ಪೋಸ್ಟರ್ನ. ಮತ್ತು ಒಳ್ಳೆಯ ಈಗೆಲ್ಲ ಹೇಳಿರ್ತಕ್ಕಂಥ ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ನೃತ್ಯ ನಿರ್ದೇಶಕರಾಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಖಂಡಿತ ಈ ಹಾಡು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಸಿನಿಮಾ ಮತ್ತು ಹಾಡಿಗೆ ದುಡಿದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ, ಹೆಮ್ಮೆಯಿಂದ ಈ ಅಮೋರ ಅಂತಕ್ಕಂಥ ಹಾಡನ್ನು ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮಿಬ್ಬರ ಶುಭ ಆರೈಕೆಗಳೊಂದಿಗೆ ಈ ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡನ್ನು ಸಂತೋಷದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಕರೆಕ್ಟ್ ಸರ್. ನಾನಿವಾಗ ಸಾಧ್ಯವಾದಷ್ಟು ಈ ಸಿನಿಮಾ ನಾವು ಅದನ್ನೇ ಹೇಳ್ತಕ್ಕಂಥದ್ದು. ಸಾಧ್ಯವಾದಷ್ಟಲ್ಲ, 100% ಥಿಯೇಟರ್ ಅಲ್ಲೇ ಹೋಗ್ಬಿಟ್ಟು ಈ ಸಲ ಕೃಷ್ಣ ಸರ್ ಅವ್ರ ಸಿನಿಮಾ ನೋಡ್ಬೇಕು. ಓಕೆ, ಈ ಸಿನಿಮಾ ಹಿಂದೆ ಪಾರ್ಟ್ನರ್ ಅಂತಕ್ಕಂಥ ಸಿನಿಮಾವನ್ನ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳು ಏನಿದೆ ಅದೆಲ್ಲ ಕೂಡ ಪ್ರಚಾರ ಮಾಡಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಿ. ಇಂತಿಂಥ ಇನ್ನಷ್ಟು ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾವುದೋ ಬೇರೆದ್ರಲ್ಲಿ ನೋಡೋದು ಬೇಡ, ಪೈರೇಸಿ ಮಾಡೋದು ಖಂಡಿತ ಬೇಡ. ಎಸ್, ಓಕೆ. ನೀವು ಕೇಳಿದಂತ 2 ನಿಮಿಷದಲ್ಲಿ 2 ಸೆಕೆಂಡ್ ಬಾಕಿ ಇದೆ. ನೀವಿಬ್ರು ಲಾಂಚ್ ಅಂತ ಹೇಳಿ ಸಾಡ್ ಬರುತ್ತೆ. 1 2 3 ಲಾಂಚ್. ಪಾರ್ಟ್ನರ್ಶಿಪ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಕೋ ಡೈರೆಕ್ಟರ್ ಆಗಿ ನೀವು ದಿಲ್ ಪಸಂದ್ ಟೈಮ್ನಲ್ಲಿ ಶಿವ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ರಿ. ಸೊ ನಿರ್ಮಾಪಕರು, ನಿರ್ದೇಶಕರು ಒಂದು ಮೇನ್ ಪಾರ್ಟ್ನರ್ಸ್ ಇದ್ದಂಗೆ, ಅಲ್ಲೊಂದು ಪಾರ್ಟ್ನರ್ಶಿಪ್ ಇರಬೇಕು. ಹೇಗಿತ್ತು ಪಾರ್ಟ್ನರ್ಸ್ ಅನ್ನು ತಯಾರಿ ಮಾಡುವಾಗ? ನಮ್ಮಿಬ್ರು ಪಾರ್ಟ್ನರ್ಶಿಪ್ ದಿಲ್ ಪಸಂದ್ ಮೂವಿಯಿಂದ ಶುರುವಾಯಿತು. ದಿಲ್ ಪಸಂದ್ ಎಷ್ಟು ಸ್ವೀಟ್ ಆಗಿತ್ತು ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ವರೆಗೂ ನಡ್ಕೊಂಡ್ಬಂದಿದೆ. ಮುಂದೆ ಇನ್ನೂ ಎಷ್ಟು ದಿನ ಮಾಡೋದು ನಾವು ಜೊತೆಲೇ ಇರ್ತೀವಿ, ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು. ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ಎಲ್ಲಿ ಮೇಡಮ್, ನನಗೆ ನರ್ವಸ್ ಆಗ್ತಾ ಇದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ನನಗೆ 2 ವರ್ಷಕ್ಕೂ ನೋಡಿ, 1 ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದ್ಸಲ ಸ್ಟೇಜ್ ಮೇಲೆ ಬರ್ತೀವಿ. ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಹಾಂ, ಇಲ್ಲ ಮೇಡಮ್, ಅದಕ್ಕೆಲ್ಲ ಖುಷಿಗೆ ಮೇಡಮ್, ಖುಷಿಗೆ ಭಯ ಇರುತ್ತಲ್ಲ ಮೇಡಮ್, ಮಾತು ಬರಲ್ಲ ಖುಷಿ ಇದ್ದಾಗ, ಅದಕ್ಕೆ. ಹೌದು ಮೇಡಮ್. ಇಲ್ಲ ಎಂಜಾಯ್ ಮಾಡಿದ್ದೀವಿ ಮೇಡಮ್. ಪ್ರೊಡ್ಯೂಸರು, ಒಳ್ಳೆ ಪ್ರೊಡ್ಯೂಸರು, ಏನು ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟರು. ಆ ಖುಷಿಲಿ ಒಂದು ಒಳ್ಳೆ ಸಾಂಗ್ ಮಾಡಿದ್ದೀವಿ, ನೀವು ನೋಡಿದ್ದೀರ. ಅರ್ಥ ಆಗಿಲ್ಲ? ಓಕೆ. ಈ ಪಾರ್ಟ್ನರ್, ಈ ಸಿನಿಮಾ ಏನು ನೋಡಿದ್ದೀರಾ, ಟೈಟ್ಲು, ಎಲ್ರಿಗೂ ಪಾರ್ಟ್ನರ್ ಅಂದರೆ ಏನು ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಪಾರ್ಟ್ನರ್ ಇರ್ತಾರೆ. ಎಲ್ಲರೂ, ನಾವು ಎಲ್ಲರೂ ಈ ಪಾರ್ಟ್ನರ್ ಅನ್ನೋ ಲೈಫ್ ಟೈಮಲ್ಲಿ ಎಲ್ಲರಿಗೂ ಇದ್ದೇ ಇರ್ತಾರೆ. ಅದನ್ನೇ ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ವಿಷಯ ಇಟ್ಟುಕೊಂಡು ಈ ಪಾರ್ಟ್ನರ್ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ನಲ್ಲಿ ಈ ಸಿನಿಮಾ ಪಾರ್ಟ್ನರ್ ಅಂದ್ರೆ ಏನು ಅಂತ ಎಲ್ಲ ಹೇಳಕ್ಕೆ ಬರ್ತೀನಿ. ಈಗ ಬಂದು ನನ್ನ ಸಾಂಗು ಏನು ಅಮೋರ ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು ಅಮೋರ ಅಂದರೆ ಲವ್ ಯು ಅಂತ. ನಿಮ್ಮೆಲ್ರಿಗೂ ಅಮೋರ. ನಾನು ಅದು ಹೇಳ್ತೀನಿ. ಯಾಕೆಂದರೆ ಅಮೋರ ಎಲ್ರಿಗೂ ಅಮೋರ. ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ಇವರಿಬ್ರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು. ಅವತ್ತಿಂದ ಜೊತೆವರೆಗೂ ಪಾರ್ಟ್ನರ್ ಆಗಿ ಮಾಧ್ಯಮ ಸಿನಿಮಾನ ಜೊತೆಲಿ ಕಟ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮಗೆ. ನೀವು ನಮ್ಗೆ ಏನೇ ಸಿನಿಮಾ ಇದೆ ನೀವು ಪಾರ್ಟ್ನರ್ ಆಗಿ ಜೊತೆಲಿ ಕರ್ಕೊಂಡು ಬಂದಿದ್ದೀರಾ. ಈ ಸಿನಿಮಾಗೂ ನೀವು ನಂದು ಏನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ.
ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದ್ದೆ, ದಿಲ್ ಪಸಂದ್ ಮಾಡಿದ್ದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನು ನಡೀತಾ ಇದೆ ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿಯೆಲ್ಲ ನೋಡೋವಂಥ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸು, ನಕುಲ್ ಅಭಯಂಕರ್ ಅವರು ಒಳ್ಳೆ ಸಾಂಗ್ ಕೊಟ್ಟರು. ಈ ಸಾಂಗ್ ಅಮ್ಮೋರ ಬಗ್ಗೆ ಹೇಳಬೇಕು. ಈಗ ಜಂಜೀಸ್ ಎಲ್ಲ, ಈಗ ಜಂಜೀಸು ಬೇರೆ ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗಲ್ಲಿ ಹಿಟ್ ಆಗ್ತಾ ಇದೆ. ಒಳ್ಳೆ ನಮಗೆಲ್ಲ ಜಂಜೀಸ್, ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀ ಸಾಂಗ್ ಮಾಡೋ, ನೀನು ಏನು ಯಾವ ಸಾಂಗ್ ಮಾಡ್ತೀಯ ನೀನು, ಈ ಥರ ಮಾಡು, ಜಂಜೀಸ್ಗೆ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾ ಇದ್ಲು. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಹಾಗೆ ನಾನು ನಕುಲ್ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಂಜೀಸಿಗೆ ಕ್ಯಾಚ್ ಮಾಡೋಣ ಅಂದರೆ ಅದರಲ್ಲೂ ಒಂದು ಲವ್ ಬೇರೆ ಥರ ಹೇಳೋಣ. ಈಗ ನೋಡಿ ಐ ಲವ್ ಯು ಹೇಳ್ತಾ ಇದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್ಪು, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ ಅಮ್ಮೋರ ಅಂತ ಏನಾದ್ರು ಹೇಳಿದ್ರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಾನೊಂದು ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ, ನಕುಲ್ ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ರಿ, ನಾವು ಇಬ್ಬರು ಗೊಂಬೆಗಳು. ನಾನು ಅಜಯ್ ಸರ್ ಜೊತೆ 3 ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡುವಾಗ ಅನಿಸ್ತು, ಪೇರ್ ಅಜಯ್ ಸಾರು ಎಲ್ಲ ಬರೀ ಏನೋ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಇದರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಓಡಿಸ್ತಾನೆ, ಇದು ನಾವು ಈ ಥರ ಅನ್ನೋ ವಿಷಯಗಳಿತ್ತು. ಇಲ್ಲ ಇದರಲ್ಲಿ ಏನೋ ಬೇರೆ ಥರ ತೋರಿಸೋಣ, ಅವ್ರನ್ನ ಬ್ಯೂಟಿಫುಲ್ ಆಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಸಿನಿಮಾದಲ್ಲೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ, ಸುಪ್ರಜಾ, ಶಿವಾನಿ ಸಾಂಗ್ ನೋಡಿದ್ದೆ. ಮಕ್ಕಳಿಗೂ ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯಿತು. ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ ಆಗಿ. ಅವರು ಈ ಪೇರ್ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅದು 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಜೊತೆ ಈಗ ಈ ಪಾರ್ಟ್ನರ್ ಬಗ್ಗೆ ಬರ್ತೀನಿ. ಏನು ದಿಲ್ ಪಸಂದ್, ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಸಿನಿಮಾ ಕೊಡಿಸಿದ್ದು ಅನ್ನೋದಾತ ಇದ್ರು. ನನ್ನ ದಿಲ್ ಪಸಂದ್ ಕತೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡಿಸೋಣ ಅಂತೇಳಿ ಡಾರ್ಲಿಂಗ್ ಕೃಷ್ಣ ಅವ್ರನ್ನ, ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಪಾರ್ಟ್ನರ್ ಏನು ಕತೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದ್ದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಖುಷಿಗೆ ಅಂತಲೇ ಹೇಳ್ತೀನಿ. ಇಲ್ಲ ಸಿನಿಮಾನೇ 24 hours ಯೋಚನೆ ಮಾಡುವಂಥ ವ್ಯಕ್ತಿ. ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಕೋ-ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಉದಯ್ ಟಿವಿಲಿ ನಿರೂಪಕರಾಗಿದ್ದರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಳ ಜೊತೆ ಎಲ್ಲ ಸಿನಿಮಾ ಮಾಡೋ ಅಂಥ ಸಿನಿಮಾ ನಾನು ಮಾಡಬೇಕು ಅಂತ ಅಂದರು. ಅದೇ ಥರ ಸಿನಿಮಾ ಮಾಡಿದ್ವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನನ್ನ ಸುಜ್ಞಾನ್ ಸಾರ್ಗೆ ಹೇಳಬೇಕು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದರೆ ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಈ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ಕಾಂಪ್ರಮೈಸ್, ನೋ ಕಾಂಪ್ರಮೈಸ್ ಅಂತ ನನ್ನ ಸಿನಿಮಾದಲ್ಲಿ ಎಲ್ಲರೂ. ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಅಂತಾರೆ. ಅವರು ಸುಜ್ಞಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈಗ ಸಾಂಗ್ ಕೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ, ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ. ಎಲ್ಲರೂ ಇಡೀ ಟೀಮು ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತೇಳಿ ಒಂದು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಪಾಂಡಿಚೇರಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ಟರು, ಜೊತೆಗೆ ಸಾಥಾದರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚ್ ಆಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. 100% ಇಷ್ಟ ಆಗುತ್ತೆ, ನೀವು ಸಪೋರ್ಟ್ ಮಾಡಿ. ಸರ್ ಫಾರಿನ್ಗೆ ಅಂತ ಆ ಟೈಮಲ್ಲಿ ಕರೋನಾ ಇದು ಸೆಕೆಂಡ್ ಕೊರೋನಾ ಅದು ಅಂತ ಇವೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವೇನು ಮಾಡಿದ್ವಿ, ಇಲ್ಲೇ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲೇ ತೋರಿಸೋಣ ಸರ್. ನನಗೆ ಸುಜ್ಞಾನ್ ಸರ್ ಹೇಳಿದ್ದು, ಆ್ಯಕ್ಚುಲಿ ಫಾರಿನ್ಗೆ ಪ್ರೊಡ್ಯೂಸರ್ ಹೋಗೋಣ ಅಂತಲೂ ಹೇಳಿದ್ರು ಅವರು. ಅದರಲ್ಲಿ ನೋ ರಿಸ್ಟ್ರಿಕ್ಷನ್, ನೋ ಕಾಂಪ್ರಮೈಸ್. ಸುಜ್ಞಾನ್ ಸರ್ ಯಾಕೆ ಸರ್ ಅಲ್ಲಿಗೆ ಬನ್ನಿ ಸರ್ ಪಾಂಡಿಚೇರಿ ತೋರಿಸೋಣ ಅಂತೇಳಿ ಅವರೇ ಕರ್ಕೊಂಡು ಹೋದ್ರು. ಅಲ್ಲ ಲಾಸ್ಟ್ ಇಯರ್ ಅಲ್ಲ, ಕರೋನಾ ಎಲ್ಲ ಆದ್ಮೇಲೆ. ಸರಿ ಸರ್, ಅಂದರೆ ಕರೋನಾ ಆದಮೇಲೆ ಇವ್ರು ಹೇಳಕ್ಕೆ ಬಂದೆ, ನನಗೆ ಮಾತಾಡ್ತಾರೆ ಇವರು. ಕರೋನಾ ಆದಮೇಲೆ ಸರ್ ಏನು ಸರ್ ಇಂಡಸ್ಟ್ರಿ ಹಿಂಗೆ ಆಗೋಯ್ತು ಅಂತೇಳಿ ಕಷ್ಟದಲ್ಲಿ ಇದ್ದಾಗ ನಾವಿಬ್ರು ಏನು ಮಾಡಿದ್ವಿ, ಸಿನಿಮಾ ಮತ್ತೆ ಬಂದ್ವಿ. ಸಿನಿಮಾ ಶುರುವಾಯಿತು, ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಕಾಂತಾರ ಬಂತು, ಎಲ್ಲ ಸಿನಿಮಾಗಳು. ಯಾವಾಗ ಇಂಡಸ್ಟ್ರಿ ಪ್ಲಸ್ ಆಯಿತು, ಸುಮಾರು ಸಿನಿಮಾಗಳು ಇವರು ಬಿಸ್ನೆಸ್ಸು ಮಾಡಿಸಿದ್ರು. ಅಜಯ್ ಸರ್ದು ಸಿನಿಮಾ ಮಾಡಿಸಿದ್ರು, ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮಾಡಿಸಿದ್ರು, ಬಿಸ್ನೆಸ್ ಮಾಡಿಸಿದ್ರು. ಆವಾಗಿಂದ ಶುರುವಾಯಿತು ಸರ್. ಇಲ್ಲ ಏನು ಮೇಡಮ್, ಇಲ್ಲ ಇವರು ಕರೋನಾ ಬರ್ತಾ ಇದೆಯಾ ಮೇಡಮ್? ಕರೆಕ್ಟ್ ಈಗ ಅರ್ಥ ಆಯ್ತು ಮೇಡಮ್. ಇಲ್ಲ ಈಗ ಒಳ್ಳೇದಾಗುತ್ತೆ ಮೇಡಮ್, ಕರೋನಾ ಬಂದ್ಮೇಲೆ ನೆಗೆಟಿವ್ ಬಂದ್ಮೇಲೆ ಪಾಸಿಟಿವ್ ಬರಲೇಬೇಕಲ್ಲ ಮೇಡಮ್, ಆಗುತ್ತೆ ಮೇಡಮ್. ಓಕೆ, ಸೊ
ಹಲವಾರು ವರ್ಷಗಳು ಹರೀಶ್ ಅವರೇ ನಿರೂಪಕರಾಗಿ ಮಾತಾಡಿದ್ರಿ, ಈಗ ನಿರ್ಮಾಪಕರಾಗಿ ಏನ್ ಹೇಳ್ತೀರಿ ಅಂತ ಕೇಳೋ ಕುತೂಹಲ ನಮ್ಗೆ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮೀಡಿಯಾ ಸ್ನೇಹಿತರುಗಳಿಗೆ ಹಾಗೂ ನನ್ನ ಪಾರ್ಟ್ನರ್ ತಂಡದ ಪ್ರತಿಯೊಬ್ಬರು ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ನನ್ನ ಹಿಂದೆ ನೀವು ಇಲ್ಲೆಲ್ಲ ಹೇಳ್ಕೊಂಬಂದ್ರಿ, ಹರೀಶ ದೇವಿ ತಂದ್ರೆ ಇಲ್ಲಿಗೆ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾ ಆದ್ಮೇಲೆ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ಕೆಲವು ನಮಗೆ ಶಾಪೂ ಆಯಿತು, ಹೊರನೂ ಆಯಿತು. ಯಾಕೋ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗೆ ಟಿ ವಿ ರೇಟ್ಸ್ ಎಲ್ಲ ಆಯಿತು. ನಾನು HBR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದೋ ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೋ, ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ಲಿ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿಯಾಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಆದ. 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡೋರು, ಥಿಯೇಟ್ರಿಗೆ ಬಂದವರು ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನನ್ನ ಪ್ರೇಕ್ಷಕ ಹೀರೋ ಇದ್ದಾರಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿದ ಹೀರೋನೇ ಹರೀಶ್ ದೇವಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ನಾಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಉಪ್ಪಿ ಸರ್ ಹತ್ರ ಹೋಗ್ತೀನಿ. K. ಮಂಜು ಅವರನ್ನು ನೋಡ್ತಾರಲ್ಲ, ನೀನು ಟಿ ವಿಲಿ ಬರ್ತೀಯಮ್ಮ, ಆರ್ಟಿಸ್ಟ್ ಆಗ್ಬಿಡಿ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಷ್ಟೇ ಕೋ ಡೈರೆಕ್ಟರ್ ಆಯ್ತು, ಹಿಂಗೆ ಆಯ್ತಾ ಇತ್ತು. ಆಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಓವರ್ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದು ಯೂನಿವರ್ಸ್ ಏನು ಕನೆಕ್ಟ್ ಆಯ್ತೋ ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದರೆ, ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಕಂಪ್ನಿ ಓನರೇ ಆದಷ್ಟು ಅವಕಾಶ ಕೊಟ್ಟು ದೇವರು. ಇದನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದರೆ ಯಾರೋ ಹುಡುಗ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇಲ್ಲದೆ ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವರು ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾನೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಕೆಲಸಗಳಲ್ಲೂ ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಹೇಳಿಲ್ಲ ಅದು ಮಾಡೋಣ, ಸಿನಿಮಾನ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದರೆ, ಒಂದು ಆಫರ್ ಬಂದಿರೋದು ಕೂಡ ಬಿಟ್ಟು, ಇಲ್ಲ ನನ್ನ ಪಾರ್ಟ್ನರ್ ಗೆಲ್ಲಿಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದ್ರು. ಅವರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು. ತುಂಬ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಲ್ಲ. ಅವ್ರ ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟೇ ತೊಗೊಂಡಿಲ್ವಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ ನಾನು. ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಔಟರು. ಪೇಮೆಂಟ್ ಮತ್ತಿರೋದು ಯಾರಾದರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ್ ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಅಲ್ಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದರೆ, ನಾನು ಬಿಸ್ನೆಸ್ ಫೀಲ್ಡಿಂದ ಬಂದನು. ಅಂದರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕನು ಕೂಡ ಹೌದು. ಹೆಂಗಪ್ಪ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು, ಆಡಿಯನ್ಸ್ಗೆ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟ್ರಿಗೆ ಬರ್ತಾರೆ ಅಂತ ನನಗೆ ಆಗದ ಮಟ್ಟದಲ್ಲಿ ನಾನು ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬ ಅದ್ಭುತವಾಗಿರೋ, ಅವ್ರ ಬಗ್ಗೆ ಇನ್ನೊಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದ್ ಆಡಿಯೋಗೆ ಹೋಗಿ ತವಳಿ ಸರ್ ಸಾಂಗ್ ಅಂದೆ. ಎಷ್ಟು ಅಂತ ಕೇಳಿದ್ರು, ಅಲ್ಲ ಇವತ್ತು ಇಟ್ಕೊಳ್ಳಿ ನೋಡಿ, ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನು ಪರ್ಸೆಂಟೇಜ್ ಗೊತ್ತೋ ಅದು 50%ಗಿಂತ ಜಾಸ್ತಿ ನಂಗೆ ಆಡಿಯೋ ಬಂದಿದೆ. ತುಂಬ ಇದಕ್ಕಿಂತ ಅದ್ಭುತ ಹೆಮ್ಮೆ ನನಗೇನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದರೆ ಎಲ್ಲ ಪಾರ್ಟ್ನರ್ಗೆ ಯಾರೇನು ಬಿಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ಖುಷಿಲಿ ಮಾತುಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಏನಾದ್ರು ಕೇಳಿ ಮೇಡಮ್. ಈಗ ನಾನು ಒಂದು ಹೊರಡೆ ಹೇಳಿದೆ, ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗೆ ಬಂದೆ ಅಂತ ಹೇಳಿದ್ರೆ, ಫಸ್ಟು ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟಾಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನೂ ಕೂಡ ನಂದೆ, ಸ್ಯಾಟಲೈಟು.
ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ ನಂದು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಈ ಪಿಕ್ಚರ್ಗೆ ನನಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನು ಬೇರೆ ರೇಟಿಗೆ ಮಾರಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದ್ ಆಡಿಯೋ ವಿಷಯ ಹೇಳಿದೆ ಅಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದರೆ ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿರೋರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಂಗ್ ಮಾರಿದ್ದೀನಿ ಇದನ್ನು ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಅದು ಪಾರ್ಟ್ನರ್ ಗೆದ್ದ ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ, ಅದಕ್ಕೊಂದು ವೇದಿಕೆಯಲ್ಲಿ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್. ಸರ್ ಪಾರ್ಟ್ನರ್ ಅಂದರೆ ಮೀನಿಂಗ್ ಒಂದು ಅರ್ಥ ಬೇಕಲ್ವ ಸರ್? ಈಗ ನಾವು ನನ್ನ ವೈಫು ಒಂದು ಹೆಸರು ಹಾಕಿದ್ರು ಸವಿತಾ ಶಿವಮೂರ್ತಿ ಅಂತ ಹೇಳ್ತೀವಿ. ಆ ಥರ ಎಲ್ಲರ ಲೈಫಲ್ಲೂ ಈಗ ನಾವು ಈ ಪಾರ್ಟ್ನರ್ ಡೈಟ್ಲು ಹೀಗೆ ನಾನು ತುಂಬ ಸಂಬಂಧಪಟ್ಟಂಗೆ ಇಬ್ಬರು ಪಾರ್ಟ್ನರ್ ನಾನು ಕಟ್ಟೆ ಒಳಗಡೆ ಇರಲಿ ಅಂತಾನೆ ಹಂಗೆ ಇಟ್ಟಿದ್ದೀನಿ. ಅದು ಅಜಯ್ ಸರ್ ಇನ್ನೂ ಕೂಲಂಶವಾಗಿ ಹೇಳ್ತಾರೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮೆಲ್ಲರಿಗೂ, ನಮ್ಮ ತಂದೆ ತಾಯಿಗಳಿಗೆ, ನನ್ನ ಸಹೋದರಿಗೆ, ನಮ್ಮ ಭಾವಂದಿರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಎಲ್ಲ ಸ್ನೇಹಿತರಿಗೆ, ನಮ್ಮ ಗುರುಗಳಿಗೆ ಪೂರಕ ಧನ್ಯವಾದ ಎಲ್ಲ ಮೀಡಿಯಾ. ಥ್ಯಾಂಕ್ ಯು ಮತ್ತೊಮ್ಮೆ ಹರೀಶ್ ದೇವಿ ತಂದೆ ಅವರಿಗೆ ಹಾಗೂ ನಿರ್ದೇಶಕರಾದಂಥ ಶಿವ ತೇಜಸ್ ಸರ್ಗೆ. ಬೊಂಬೆ ಥರ ನಿಲ್ಲಿಸ್ಬೋದು ಅನಿಸ್ತೇವೆ. ಶಿ ಜಸ್ಟ್ ಲುಕ್ಸ್ ಲೈಕ್ ಎ ಡಾಲ್ ಅಂತ. ನೀವು ಸ್ಟೇಜ್ ಮೇಲೆ ನಿಂತು ಮಾತಾಡ್ತಿದ್ರೆ ಗೊಂಬೆನೇ ನಿಂತು ಮಾತಾಡ್ದಂಗೆ ಅನಿಸ್ತಾ ಇರುತ್ತೆ. ಇದು ಹೇಳಿ ಅಂತ ನಮಗೆ ಟ್ರೂಲಿ ನಮ್ಮ ಬೃಂದಾ ಅವರ ಸ್ಮೈಲ್ ಆಗಿರ್ಬೋದು, ಅವರ ಎನರ್ಜಿ ಆಗಿರ್ಬೋದು, ಅವರು ಸ್ಕ್ರೀನ್ ಮೇಲೆ ಒಂದು ಹೀರೋಯಿನ್ ಆಗಿ ಕಾಣಿಸೋದಕ್ಕೆ ಎಲ್ಲ ಅರ್ಹತೆಗಳಿರುವಂಥ ನಮ್ಮ ಕನ್ನಡದ ಚೆಲುವೆ. ಆ್ಯಂಡ್ ಅಜಯ್ ಸರ್ ಬಗ್ಗೆ ಏನು ಹೇಳೋಣ, ಇಷ್ಟು ವರ್ಷದಿಂದ ನಮಗೆ ಗೊತ್ತಿರೋದು ಕೃಷ್ಣ ಅನ್ನೋ ಹೆಸರನ್ನ, ಆ ಬಿರುದನ್ನ ಅವ್ರು ತಮ್ಮದಾಗಿಸ್ಕೊಳ್ಳೋದಕ್ಕೆ ಕಾರಣ ಅವರಲ್ಲಿರುವಂಥ ಅಭಿನಯ ಆ್ಯಂಡ್ ಅವರಲ್ಲಿರುವಂಥ ಹ್ಯೂಮಿಲಿಟಿ. ಸರ್, ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಅಮೋರಾ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಈ ಚಿತ್ರದ ಜರ್ನಿ, ಹಾಡಿನ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಹೌದಾ? ಮೋಕ್ಷಿ ಸರ್ ಎಂತ ಮಾತು ಹೇಳ್ಬೋದು. ಎಸ್ ಮೇಡಮ್, ಲೆಟ್ಸ್ ಸ್ಟಾರ್ಟ್ ವಿತ್ ಬೃಂದಾ ಅವರಿಂದ ಮಾತನ್ನು ಶುರು. ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಅನುಪಮಾ ಫಾರ್ ಸಚ್ ಸ್ವೀಟ್ ವರ್ಡ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ವಾಟ್ ಎ ಕಲರ್ಫುಲ್ ಡೇ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದ್ಯಾಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ ಅಮೋರಾ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ ದಟ್ ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್, ಐ ಆಮ್ ಆಲ್ವೇಸ್ ಫಾರ್ಚುನೇಟ್ ಐ ಗೆಸ್. ನನಗೆ ತುಂಬ ಒಳ್ಳೆ ತಂಡ ಸಿಗುತ್ತೆ ಯಾವತ್ತೂ ಕೆಲಸ ಮಾಡೋಕ್ಕೆ ಸರ್. ಐ ಡೋಂಟ್ ನೋ ದಟ್ಸ್ ವಾಟ್, ಯಾವುದು ಕಣ್ಣು ಬೀಳದೇ ಇರಲಿ. ಬಟ್ ಐ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ, ತುಂಬಾ ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಅಂಥ ಒಂದು ತಂಡದ ನಮ್ಮ ದ್ವಾರಕೆಯ ಕೃಷ್ಣ ಅಜಯ್ ಸರ್, ಹೀಸ್ ನಾಟ್ ಜಸ್ಟ್ ಮೈ ಕೋಸ್ಟಾರ್, ಹೀಸ್ ಮೈ ಬೆಸ್ಟ್ ಫ್ರೆಂಡ್. ನಾವೆಲ್ಲ he's been so supportive since the first day ಬಗ್ಗೆ ಹೇಳಿದ್ಮೇಲೆ ನನಗೊಂದು ನೆನಪಿಗೆ ಬಂತು, ಹೇಳ್ತೀವಿ. ಬಟ್ ನಾವೆಲ್ಲ ಸೇರಿದಾಗ ಇಷ್ಟು ನಗಾಡ್ತೀವಿ ಅಂತಂದರೆ ನಂದು ಸ್ವಲ್ಪ ಪೆಕ್ಯುಲರ್ ನಗು ಸ್ಟೈಲ್ ಇದೆ, ಎಲ್ಲ ಗೊತ್ತಲ್ಲ ಮ್ಯಾಮ್. ಸೊ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ನಮ್ಮ ಹೀರೋ ಎಲ್ಲರೂ ಅದೇ ಥರ ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಈ ಥರ ನನ್ನ ಥರನೇ ನಗು ಕೇಳಿ ಬರ್ತಾ ಇದೆ ಎಲ್ಲಾದರೂ ಅಂತಂದರೆ ಪಾರ್ಟ್ನರ್ ಟೀಮ್ ಇರಬೇಕು ಅಲ್ಲೆಲ್ಲರೂ ಅಂತ ನೀವು ಅನ್ಕೋಬೋದು. ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಹೌದು. ಈ
ಸ್ಟ್ರೇಟ್ ಫೇಸ್ ಮೇಲೆ ಹೋಗ್ಬಿಡಿ ಆಯ್ತಾ. ಈಸ್ ನಾಟ್ ಲೈಕ್ ದಟ್. ನಮ್ದು ಫಸ್ಟ್ ಡೇ ಶೂಟ್ ಫಸ್ಟ್ ಶಾಟ್ ನನಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು 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 ನಗಾಡಿದೆ. ಬಟ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್. ಫ್ರಮ್ ದ್ಯಾಟ್ ಡೇ, ಆ ದಿನದಿಂದ ನಮ್ಮ ತಂಡ ಪೂರ್ತಿ ಕೂಡಿ ಹೇಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಇವತ್ತು ಕೂಡ ಅದೇ ನಗುವಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ಪ್ರಮೋಷನ್ಸಿಗೋಸ್ಕರ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಯು. ಆ ಒಂದು ಏನಿದೆ ಹೇಳಿ, ಆ ಭಯ ಏನಿರುತ್ತಲ್ಲ, ಒಂದು ಸೀನಿಯರ್ ಆಕ್ಟರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು, ಅದು ಅಂಥ ಒಂದು ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂತ ಬಂದಾಗ ನೀವು ಹೇಳಿದಾಗೇನೆ ಹೀಸ್ ಲೈಕ್ ದ ಕಿಂಗ್ ಆಫ್ ರೊಮ್ಯಾನ್ಸ್ ಆಫ್ ಸ್ಯಾಂಡ್ಲ್ವುಡ್. ಸೊ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರ್ತೀವಿ. ಬಟ್ ಅದೇನು ಭಯ ಇತ್ತಲ್ಲ, ಅದನ್ನೆಲ್ಲ ಅವರು ಬ್ರೇಕ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಶಿವು ಸರ್ ಪಾಪ ಅಲ್ಲ, ಅವ್ರು ನಮ್ಮ ಪಾರ್ಟ್ನರ್ ಸಿನಿಮಾದ ಒಂದು ಬೇರು ಅಂತ ಹೇಳ್ಬೋದು ಸರ್. ಬೇರು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಈ ಪಾರ್ಟ್ನರ್ ಅನ್ನೋ ಮರ ಇಷ್ಟು ಅಚ್ಚು ಹಸಿರಾಗಿ ಬೆಳ್ಕೊಂಡಿದೆ. ಆಲ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಮ್ಮ ಹರೀಶ್ ಸರ್, ನಿಮ್ಗೆ ಯಾರಿಗೇನೆ ನಾವು ಒಂದು ವಿಜುವಲ್ಸ್ ತೋರಿಸಿದ್ರು, ಒಂದು ಪೋಸ್ಟರ್ ತೋರಿಸಿದ್ರು ಕೂಡ ಎಷ್ಟು ರಿಚ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪೇರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ಲೊಕೇಶನ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಹರೀಶ್ ಸರ್. ಒಂದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಿದ್ರು ಸರ್ 2 ಆಪ್ಷನ್ಸ್ ಇದೆ. ಈ ಜ್ಯುವೆಲ್ರಿ ಐ ಗೆಸ್ ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ತಗೊಳ್ಳಿ ಅದೇ ಪರವಾಗಿಲ್ಲ ಅಂತ ಹೇಳಿ ಪೂರ್ತಿಸಿ, ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ, ಪೂರ್ತಿ ಸಿನಿಮಾದಲ್ಲಿ ಅವರು ಹಾಗೆ ಏನು ಕಾಂಪ್ರಮೈಸ್ ಆಗದೆ ನಮ್ಮ ಸಿನಿಮಾನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. And Nakul, I don't know, Nakul, should I call you a music director, actor, or like what? You tell. For partner. Yeah, big fan, Nakul. Our ಸ್ಟುಡಿಯೋದಲ್ಲಿ ಕೂತು ಆ್ಯಕ್ಚುಲಿ ನೀವು ಆಲಾಪಾಲ ಮಾಡ್ತಾ ಇರ್ತೀರಲ್ಲ, ಗಾಡ್ ಗೂಸ್ ಬಂಪ್ಸ್ ಬರುತ್ತೆ ಲಿಟ್ರಲಿ. ಲೈಕ್ ವಿದೌಟ್ ಮ್ಯೂಸಿಕ್ ಅವ್ರದ್ದು ಜಸ್ಟ್ ವಾಯ್ಸ್ ಕೇಳಿದ್ರೇನೆ, ಅವ್ರು ಹೇಳಿದಾಗೇನೆ ನಾವು ಅವ್ರ ವಾಯ್ಸ್ ಕೇಳ್ಕೊಂಡೇನೆ ಸಾಂಗ್ ಶೂಟ್ ಎಲ್ಲ ಮಾಡಿದ್ದು. ನಂತರ ತುಂಬಾ ರೀಸೆಂಟಾಗಿ ನಾವು ಕುನಾಲ್ ಸರ್ ವಾಯ್ಸ್ ಕೇಳ್ತಾ ಇರೋದು. ಸೊ ನಾವು ಆಗಿಂದ ನಮ್ಮ ಅಮೋರ ಸಾಂಗ್ ಕೇಳಿದ್ದು ನಕುಲ್ ಸರ್ ವಾಯ್ಸಲ್ಲೇನೆ. ಆ್ಯಂಡ್ ಐಮ್ ಅ ಬಿಗ್ ಫ್ಯಾನ್. ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ಯೋರ್ ಮ್ಯಾಜಿಕ್ ಇನ್ ಪಾರ್ಟ್ನರ್. You've already given so many hits, but partnerally, I feel like it's your best work. Sorry. And Nagarjun sir, I've had the opportunity, ನಾನು ಅವರಿಗೆ ಕೆಳಗಡೆ ಕೂಡ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತನಕ ಅಪ್ಸರೆ ನನ್ನ ಫೇವ್ರೆಟ್ ಸಾಂಗ್ ಆಗಿತ್ತು ಅವ್ರದ್ದು ನನ್ನ ಕಾಂಬಿನೇಷನಲ್ಲಿ. ಆ್ಯಂಡ್ ಈಗ ಅಮೋರಾ ಇಸ್ ಮೈ ಫೇವ್ರೆಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಲಿರಿಕ್ಸ್. ಆ್ಯಂಡ್ ಸಿದ್ನಾನ್ ಸರ್, ಅವ್ರು ನನಗೆ ಸ್ಟಾರ್ಟಿಂಗಲ್ಲಿ ಕತೆ ಹೇಳೋಕೆ ಬಂದಾಗ, ಬನ್ನಿ ಮೇಡಮ್ ಕೌಸಲ್ಯಗಿಂತ ನಿಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ ಅಂದಿದ್ರು. ಥ್ಯಾಂಕ್ ಯು ಸರ್, ಮಾತಾಡಿಸ್ಕೊಂಡಿದ್ದೀರಾ. ಆ್ಯಂಡ್ ಮುರಳಿ ಮಾಸ್ಟರ್ ಈಸ್ ಸೋ ಮಚ್ ಫನ್. ತುಂಬ ಮಜಾ ಅವ್ರ ಜೊತೆ ಕೆಲಸ ಮಾಡೋದು ಅಂತಂದರೆ. ಅವ್ರದ್ದೊಂದು ಪೆಕ್ಯುಲರ್ ಸ್ಟೈಲ್ ಇದೆ ಆಯ್ತಾ. ಏನಾದ್ರೂ ಒಂದು ಜೋಕ್ ಮಾಡ್ತಾರೆ, ನಂತರ ಹಿಂಗೆ ನೋಡ್ತಾ ಇರ್ತಾರೆ. ಅವ್ರು ನಗಾಡಲ್ಲ, ಅವ್ರ ರಿಯಾಕ್ಷನ್ ನೋಡ್ತಾರೆ. ನಾವು ನಗಾಡ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ನಂತರ ಬಿದ್ದು 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 ನಗಾಡ್ತಾರೆ. ಆ್ಯಂಡ್ ಲಿಟ್ರಲಿ ಬಿದ್ದು 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 ನಗಾಡ್ಕೊಂಡೇ ನಾವು ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಮೈ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. ಐ ಲವ್ ಯು ಮಾಸ್ಟರ್. ಅಮೋರ ಎಸ್, ದಟ್ಸ್ ಕ್ರೇಜಿ. ಅಮೋರ ಮುರಳಿ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ ಹೆಸರಿಗೆ. ಆ್ಯಂಡ್ ಯಾರನ್ನೇ ಬಿಟ್ಟಿದ್ರು, ಅರವಿಂದ್ ಸರ್, ಗೌರವ್, ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಯಾರನ್ನೇ ಬಿಟ್ಟಿದ್ರು ಪಾರ್ಟ್ನರ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರನ್ನಾದ್ರೂ ಬಿಟ್ನಾ ಇಲ್ಲ ಅಲ್ವಾ? ಹಾಂ, ಬಟ್ ಯಾ, ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ, ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಇಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಮತಿ ಮ್ಯಾಮ್ ಕೂಡ ಇದ್ದಾರೆ. Thank you so much, ma'am, for coming. And yes, Nakul ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ, ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಇಸ್ ಸೋ ಟ್ರೂ. ಎಲ್ಲದೂ ನಾವು ತುಂಬಾ ಕೇರ್ಫುಲಿ ಜನರಿಗೆ ಇಷ್ಟ ಆಗಬೇಕು ಅಂತಲೇ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ
ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದ್ಯಾಟ್ ದಿಸ್ ಈಸ್ ಆರ್ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ವರ್ಕ್. ಥ್ಯಾಂಕ್ ಯು ಸೊ ಮಚ್. ಅಜಯ್ ಸರ್. ಯಾವ ಕಡೆ ಸರ್? ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನನಗೆ ಇಷ್ಟು ಮಾತಾಡೋಕ್ಕೆ ಬರಲ್ಲ. ಸುಮ್ಮನೆ ಇಲ್ಲ ಸೀರಿಯಸ್ಲಿ. ತುಂಬ ಹೇಳ್ಬೇಕಲ್ಲ ಸರ್, ಖುಷಿ ಅಷ್ಟು ಕೊಡುವಂಥ ಕಷ್ಟಪಟ್ಟು ಇವತ್ತು ಮಾಡಿ. ಒಂದು ಅದ್ಭುತವಾದಂಥ ಸಂದರ್ಭ. ಪಾರ್ಟ್ನರ್ ಒಂದು ತುಂಬಾ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಹೃದಯದ ಒಂದು ಪಾರ್ಟ್, ಅದರಲ್ಲಿ 2 ಪೀಸಸ್ ಮಾಡಿ ಇಲ್ಲಿ ಹಾಕಿದ್ವಿ. ಒಂದು ರೀತಿಯಿಂದ ಒಂದು ಸ್ಮಾಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿದ್ದೀರಲ್ವಾ? ಫೈನ್. ಅಲ್ಲ, ತುಂಬ ದೊಡ್ಡ ಹೃದಯ ಇದೆ ನಮ್ಮದು. ದೇವರೊಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದ್ಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅಂದ್ರೆ ಒಂದು ಪ್ರಶ್ನೆ ಹಾಕ್ತಾ ಹೋದರೆ, ಯೂಶ್ವಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮುಹೂರ್ತ ಆಯ್ತೇಳಿ ಎಲ್ಲಿ ಮಾಡಿದ್ವಿ ಎಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದಾನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊತಾ ಇದ್ರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ಥರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ 1 ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಅದು ಫೀಲ್ ಬಂದಿತ್ತು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ. ಅಂದರೆ ಅಷ್ಟು ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆ ಅಲ್ಲಿ ಬರ್ತಾ ಇತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಡೇ 1 ಯಾವಾಗ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ. ಅದೇ ರೀತಿ ಈ ಪಾರ್ಟ್ನರ್ ಸಿನಿಮಾ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಲೆಕ್ಕ ಅಂತ ಹೋದ್ರೆ ಇಟ್ಸ್ ಫ್ರಮ್ ಡೇ 1. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಏನು ಮಾಡಕ್ಕೆ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ ನನ್ನ ಒಂದ್ಸಲ ಮೆಲುಕು ಹಾಕಿದರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವ್ರದ್ದೆಲ್ಲ ನಾನು ಒಂದು ಚಿಕ್ಕವನಿದ್ದಾಗ ಏನು ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ, ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡಬೇಕಾದ್ರೆ ಅಂತ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗಕ್ಕೂ ಮುಂಚೆನೂ ಅದನ್ನು ಮಾಡಿದ್ದೀನಿ. ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಏನಂತಂದರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್, ಅದು ಎಲ್ಲವನ್ನು ತುಂಬ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳು ಇರ್ಬೋದು, ಒಂದು ಚೂರು ಲೈಟಾಗಿ ಹಾರ್ಟಿಗೆ ಅದ್ರ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊರತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡ್ಬಾರ್ದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಇದು ನನ್ನ ಉದ್ದೇಶ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಷರ್ನ ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ
ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ, ಅದ್ರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು ನಾಟು ಅಂತಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ. ಆ ಥರದ್ದು ಒಂದು ಟ್ರೆಜರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನಂಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ, ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್, ಸಮ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಳೆ ಇವತ್ತು ಕಾಣ್ತಾ ಇದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕೂತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರಿಗೆ HM ಅಂತ ಇಟ್ಟಿವಿ, ಹೆಡ್ ಮಿಸ್ಟ್ರೆಸ್. ನಮಗೆಲ್ಲರೂ ಮಕ್ಕಳ ಥರ ಕೂಡ್ಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಮಾಡ್ಬೇಕಾದ್ರೆ ನಮಗೊಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಮ್ಮ ಬೃಂದವ್ರಿಗೆ ಹೇಳ್ತಾರೆ ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾರೆ ಏನಂತ ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ನೇ ಇನ್ನೊಂದು ಹಾಕ್ಬಿಟ್ಟಿವಿ ನಾವು ಪೋಸ್ಟರ್ನಲ್ಲೇ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್. Yes, ma'am. Oh, hi, Sharlu. Hi. Amora. Yes, tell me, Sharlu. Yeah. Controversial question ಕೇಳಬೇಕು ಅನ್ಕೊಂಡೆ, ಇವನು ಅಲ್ಲೇ ತಣ್ಣು ಮಾಡ್ಬಿಟ್ಟ ಅಂತ ಅನ್ಕೊಂಡ್ರ? ಥ್ಯಾಂಕ್ ಯು. Oh, thank you. That's so sweet of you. No, so many things are coming in mind. Yeah. That's why I just wanted to check, is Ajay in love ಅಂತ ಏನಾದ್ರು? ನನ್ನ ಹಾರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಅದಕ್ಕೆ Why should I give my heart until and unless I am not in love? That's a secret of, what's the secret of your new look, the young look? ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿತ್ತು ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಅಂದರೆ ಇಟ್ ಶುಡ್ ಗೆಟ್ ನಾರ್ಮಲೈಸ್ಡ್. ಈಗ ನಾವೆಲ್ಲ ಕಡೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ. ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟಿಗೆ ಹಾಕ್ಲಿ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅಲ್ಲ, ದಟ್ ಇಸ್ ವೈ ಇಟ್ಸ್ ಪಾರ್ಟ್ನರ್ ಅಂದ್ರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ಅದು ಒನ್ ಆಫ್ ದ, ಅಂದ್ರೆ ಅಜಯ್ ರಾವ್ ಪ್ರೀವಿಯಸ್ ಸಿನಿಮಾಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಪ್ರಮೋಷನ್ಸ್ಗೆಲ್ಲ. ಬಟ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ಯು ಹ್ಯಾಡ್ ಅ ಸ್ಪೆಷಲ್ ರೀಸನ್ ಟು ಬಿ ಹಿಯರ್. ಓನ್ಲಿ ಯು ಚೂಸ್ ಸಿನಿಮಾ, ಅಂದ್ರೆ ನೀವು ಸಿನಿಮಾನ ಯಾವ ಸಿನಿಮಾ ಬರಬೇಕು ಅಂತ ಚೂಸ್ ಮಾಡ್ತೀರಾ ನೀವು? ಇನ್ಮೇಲೆ ಚೂಸ್ ಮಾಡ್ತೀನಿ. ರೀಸನ್
ನಾನು ಒಬ್ಬ ಸೇಲ್ಸ್ ಮ್ಯಾನ್, ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಈಸ್ ಆಸ್ ಗುಡ್ ಆಸ್ ಎ ಸೇಲ್ಸ್ ಮ್ಯಾನ್. ನನಗೆ ಆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದ ಮೇಲೆ ನಾನು ಅದನ್ನ ಹೆಂಗೆ ಪ್ರಮೋಟ್ ಮಾಡಲಿ? ಬಟ್ ನೀವೇ ಅಲ್ವಾ ಸಿನಿಮಾಗಿರೋದು, ಎಲ್ಲ ಸಿನಿಮಾನು ನೀವೇ ಇರ್ತೀರಾ, ನೀವೇ ಸೇಲ್ಸ್ ಮ್ಯಾನ್ ಅಂದ್ರೆ ಎಲ್ಲ ಪ್ರಾಡಕ್ಟ್ನು ನೀವು ಪ್ರಮೋಟ್ ಮಾಡ್ಬೇಕಲ್ವಾ? ಸರಿ ಮೇಡಮ್, ಮ್ಯಾನುಫ್ಯಾಕ್ಚರರ್ ಫಸ್ಟ್ ಇದು ಗೋಲ್ಡ್ ಅಂತ ಕೊಡ್ತಾರೆ, ನಾನು ಗೋಲ್ಡ್ ಹೌದಾ ಒಂದ್ಸಲ ಹಾಕೊಂಡು ನೋಡ್ತೀನಿ ಅಂತ ಅಂದ್ಮೇಲೆ ಅದು ರೋಲ್ಡ್ ಗೋಲ್ಡ್ ಆಗ್ಬಿಟ್ರೆ ನಾನು ಹೆಂಗೆ ಮಾರ್ಕೆಟಿಂಗ್ ಮಾಡಲಿ? ನೀವು ತಗೊಂಡ್ಬೇಕಾದ್ರೆ ರೋಲ್ಡ್ ಗೋಲ್ಡ್ ಅಂತ ನೀವು ಥಿಂಕ್ ಮಾಡಿ ತಗೋತೀರಾ? ಹೌದು, ನನಗೂ ಹಂಗೆ ಹೇಳಿರ್ತಾರೆ ಇದು ಗೋಲ್ಡ್. ನಾವು ಈಗ ಅವ್ರಿಗೆ ಗೊತ್ತಿರುತ್ತೆ ಬೆಸ್ಟ್ ಸೇಲ್ಸ್ ಮ್ಯಾನ್, ಈ ಗೋಲ್ಡ್ ಇವನ್ ಹಾಕೊಂಡು ಈ ಪೆಂಡೆಂಟ್ ಇವನ್ ಹಾಕೊಂಡ್ರೆ ಸೇಲ್ ಆಗುತ್ತೆ. ಬೇರೆ ಬೇರೆ ಆರ್ನಮೆಂಟ್ ಹಾಕೊಳ್ಳೋಕೆ ಬೇರೆ ಬೇರೆ ಅಂದ್ರೆ ಅದಕ್ಕೆ ಆದಂತ ಹೀರೋಗಳಿದ್ದಾರೆ ಸೂಟ್ ಆಗುತ್ತೆ. ಅಂದ್ರೆ ಎಲ್ರಿಗೂ ಒಂದೊಂದು ಆರ್ನಮೆಂಟ್ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಸುತ್ತಿಗೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಮತ್ತೆ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಹಾರ ಸೂಟ್ ಆಗ್ಬೋದು, ಕೆಲವೊಬ್ರಿಗೆ ಕಿರೀಟ ಸೂಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಎವ್ರಿಥಿಂಗ್ ಇಸ್ ಫೇರ್. ಸಿನಿಮಾದಿಗೆ ಎಲ್ಲ ಕ್ಯಾಟಗರೀಸು ಬೇಕು, ಎಲ್ಲ ಥರದ ಸೇಲ್ಸ್ ಮ್ಯಾನ್ ನಮ್ಮಲ್ಲಿದ್ದಾರೆ. ಈ ಪ್ರೀತಿ ಅಂತ ಬಂದಾಗ ನಾನು ಒಂದು ಬೆಸ್ಟ್ ಸೇಲ್ಸ್ ಮ್ಯಾನ್. ಸ್ಟಾರ್ಟಿಂಗಲ್ಲಿ ಸರ್ ಇದು ಗೋಲ್ಡ್ ಇದು ಅಂತ ನನಗೆ ಹೇಳ್ತಾರೆ, ನಾನು ಹೌದಾ ಅಂತ ನಂಬಿಟ್ಟಿರ್ತೀನಿ. ಅದು ಸೇಲ್ ಮಾಡೋಕೆ ಮುಂಚೆ ಸರ್ ನನಗೊಂದು ಅಭ್ಯಾಸ ಇದೆ, ನಾನು ಒಂದಷ್ಟು ದಿನ ಹಾಕೊಂಡು ನೋಡ್ತೀನಿ ಸರ್ ಅಂತ. ಅದು ನೋಡಿ ಸ್ನಾನ ಮಾಡಿದಾಗ ಎಲ್ಲ ಸೋಪೆಲ್ಲ ಆಗಿದಾಗ ಅದು ಏನೋ ಹೋಗ್ತಾ ಇದೆಯಲ್ಲ ನೋಡ್ಬಿಟ್ಟು ಗೋಲ್ಡ್ ಅಂತ ಆಮೇಲೆ ಮೆಲ್ಲ ಗೊತ್ತಾಗುತ್ತೆ. ಸರ್ ನಾನು ಗೋಲ್ಡ್ ಸೇಲ್ ಮಾಡಲ್ಲ ಸರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಬಂದಾಗ ದೇ ಶುಡ್ ಬಿ ವೆರಿ ಕೇರ್ಫುಲ್ ಟು ಹ್ಯಾಂಡಲ್ ಯು. ಇನ್ನು ಮೇಲೆ ನಾನು ಯಾವ್ದನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾ ಇದೀನಿ ಅಂದ್ರೆ ನಂಗೆ ಆ ಸಿನಿಮಾ ಇಷ್ಟ ಆಗಿದೆ, ನನಗೆ ಆ ಸಿನಿಮಾ ಸಮಾಧಾನ ಕೊಟ್ಟಿದೆ ಅಂದ್ರೆ ಮಾತ್ರ. ಓಕೆ, ಮೈ ಲಾಸ್ಟ್ ಕ್ವೆಶ್ಚನ್ ಟು ಬೃಂದಾ. ಐ ಥಿಂಕ್ ಡೈರೆಕ್ಟರ್ದು ಒಂದು ಜೆನ್ಜಿ ಒಂದು ಇದು ಲೈನು ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರಿ ಅನ್ಸುತ್ತೆ. ಐ ವುಡ್ ಲೈಕ್ ಈ ಸೈಡ್ ನೋ, ನನ್ನ ಮಕ್ಳು ಹೇಳಿದ್ದು ಜೆನ್ಜಿಗ್ ಮಾಡಬೇಕು ಅಂತ. ಟೇಕನ್ ಇಟ್ ಸೀರಿಯಸ್ಲಿ? ಫಾರ್ ಶೋರ್, ಅಫ್ಕೋರ್ಸ್ ಕತೆ ಶಿವ್ ತೇಜಸ್ ಸರಿಂದೇನೆ ಅವರು ಮಗಳಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆನ ಬರೆದ್ರು. ಬಟ್ ನಾವು ಈ ಸಿನಿಮಾದಾಗ ಎಲ್ಲ ಏಜ್ ಗ್ರೂಪಿಗೋಸ್ಕರ ಮಾಡಿರೋದು ಮ್ಯಾಮ್. ಅಫ್ಕೋರ್ಸ್ ಅಮೋರಾ ಮೇ ಫೀಲ್ ಲೈಕ್ ಜೆನ್ಸಿಗೋಸ್ಕರ ತುಂಬಾ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಬಟ್ ಆಸ್ ಅ ಹೋಲ್ ಸಿನಿಮಾ ಅಂತ ತಗೊಂಡ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಂಗಿ ಅಣ್ಣ ಮಕ್ಕಳು ಎಲ್ಲರ ಜೊತೆಗೆ ಕೂತು ನೋಡುವಂತ ಸಿನಿಮಾ ಇದು. ಅಜಯ್ ಸರ್, ಸಿನಿಮಾ ನೋಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿದೆ, ಸಾಂಗ್ ನೋಡಿದಾಗ. ಹಾಂ ಸರ್. ಸೊ ಈ ಬಜೆಟ್ ರಿಕವರಿ ಹೆಂಗೆ ಸರ್? ಯಾಕಂದರೆ ನಿಮ್ಮ ಯುದ್ಧಕಾಂಡದ ಸ್ಯಾಟಲೈಟ್ ಇನ್ನೂ ಹೋಗಿಲ್ಲ ಅಂತ ಒಂದು ಮಾತಿದೆ. ಈಗಿರುವಾಗ ಯಾವ ಥರ ಸರ್ ಬಜೆಟ್? ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು, ಹಿ ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365 ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365 ದಿನ. ಕ್ರಮೇಣವಾಗಿ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳ್ತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ, ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು, ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯಿತು ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನು ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನು ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸ್ಕೊಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರತ್ತೆ ಸರ್ ಬಿಸ್ನೆಸ್. ಇದು ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ.
ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನೇ ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು, ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅಂದ್ಕೊಂಡಿದ್ದು ತುಂಬ ಹ್ಯೂಜ್ ಆಗುತ್ತೆ, 1 to 10 ಟೈಮ್ಸ್ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ, ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ, ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯಿತು. ಸೊ ಆ ಒಂದು ಅನಾಹುತಕ್ಕೆ ಎಲ್ಲೋ ಒಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದ್ರು ಅವ್ನು ಮೆಚ್ಚಿದ ಸರ್. ಇವ್ನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರೆ 1000 ಜನ ನೋಡಿದ್ರು ಒಬ್ಬನೂ ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತಲೂ ದೊಡ್ಡ ಗಳಿಕೆ ಸರ್. ಸಾರಿ ಸರ್, ಹೌದು, ಒಂದು ಲೆಟರ್ ಟು ದಿ ಪ್ರೆಸಿಡೆಂಟ್. ಆ ಲೆಟರಿಂದ ಆಯಿತು ಇಲ್ಲೋ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ಲಿ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯಿತು, ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನು ಫಾಸ್ಟ್ ಟ್ರ್ಯಾಕ್ ಜಸ್ಟಿಸನ್ನು ವಿತಿನ್ ಎಷ್ಟು ಅವರ್ಸಲ್ಲಿ ಎಷ್ಟು ದಿನದಲ್ಲಿ ಅದಕ್ಕೆ ಜಸ್ಟಿಸ್ ಕೊಡಬೇಕು ಫಾರ್ ರೇಪ್ ವಿಕ್ಟಿಮ್ಸಿಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟರ್ದ ಎಫೆಕ್ಟ ನನಗೆ ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನು ಸರ್? ಇನ್ವಾಲ್ವ್ಮೆಂಟ್ ತುಂಬ ಇನ್ವಾಲ್ವ್ ಆಗಿದೆ. ಬಂದ್ಬಿಡಿ. ಅಲ್ಲ, ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವರು ಎಷ್ಟೋ ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ತುಂಬ ಇನ್ವಾಲ್ವ್ಮೆಂಟ್ ಅಂತ ಹೋಗಿ ಇಂಟರ್ಫಿಯರೆನ್ಸ್ ಅಂತ ಆಗ್ಬಿಡುತ್ತೆ, ಅಥವಾ ಕೆಲವೊಬ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಕ್ಲಾರಿಟಿ ಏನಿಲ್ಲ. ಏನು ಕಾಟ ಆಯ್ತು ಅಲ್ಲ, ಇನ್ವಾಲ್ವ್ಮೆಂಟ್ ಅಂದರೆ ಈಗ ಅಜಯ್ ಸಾರು ನಾವು 3 ಸಿನಿಮಾ ಜೊತೆಲಿ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ನಾನು ಕತೆ ಮಾಡಿದಾಗ ನಾನು ಈ ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟು ನಾನು ಹೀರೋನ ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನಾನು ಹೀರೋ ಅಂತ. ಅವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಕೆಲವು ಅವರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಸ್ಪಾಟಲ್ಲಿ ಹೋದ್ರೆ ಕೇಳಿ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ, ಕ್ಲಾರಿಟಿ ಆಗಿದ್ವಿ, ಕರೆಕ್ಟ್ ಇದು ಹಿಂಗೆ ಇದೆ ಅಂತ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಅಜಯ್ ಸರ್ ನೀವು ಹೌದಾ ಸರ್? ಊರ್ವಶಿ ಟ್ಯೂನಲ್ಲಿ ಹೆಂಗೆ? ಊರ್ವಶಿ ಅದು ಸ್ಪ್ಯಾನಿಷ್ನಲ್ಲಿ ಸರ್, ಊರ್ವಶಿ ಅಂತ. ಅಮೋರ ಅಂತ ಅಲ್ಲ, ವಿಷಯ ಸಿಂಪಲ್ ಸರ್. ಗ್ಯಾಲಕ್ಸಿ ಅಂತ ಪ್ರೀವಿಯಸ್ ಲೈನಲ್ಲಿ ಇದೆ, ಅದಕ್ಕೆ ಊರ್ವಶಿ ರೈಮಿಂಗ್ ವರ್ಡ್ಸ್. ನಾವು ಒಂದು ಹಾಡಲ್ಲಿ ಸ್ಪ್ಯಾನಿಷ್ ವರ್ಡ್ಸ್ ಯೂಸ್ ಮಾಡ್ತೀವಂತೆ, ಊರ್ವಶಿ ಯೂಸ್ ಮಾಡೋಕ್ಕಾಗಲ್ವಾ? ಅಷ್ಟು ಲಿಬೋಟಿ ತಗೋಬಹುದು ಅನ್ಕೋತೀನಿ ನಾನು. ಅಲ್ಲಲ್ಲ ಸರ್, ಅದು ಸ್ವರ್ಗದಲ್ಲಿ ಇರೋದು ಊರ್ವಶಿ ಸರ್. ಇವ್ರ ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರೆ ಊರ್ವಶಿ. ಮನ್ಸಲ್ಲಿ ಡೆಫಿನೆಟ್ಲಿ ಸರ್, ನನ್ನ ಊರ್ವಶಿ ಇಲ್ಲೇ ಇದ್ದಾರೆ ನೋಡಿ. ಅಜಯ್ ಸರ್, ಇಲ್ಲಿ ದಶಕಗಳು ಹೊರಡಿದೆ ನೀವು ಸಿನಿಮಾ ಅಂತ. ಸೊ ಗೋಲ್ಡಿನ ವಿಚಾರ ಈಗ ಬಂತು. ಸೊ ಒಂದು ಬ್ಯಾಂಕಲ್ಲಿ ಸುಮ್ಮನೆ ಒಂದು ಹಣ ಇಡ್ತೀವಿ ಅಂದರೆ ಅದನ್ನು ಚೆಕ್ ಮಾಡ್ತಾರೆ. ಇಷ್ಟು ದಿನ ನೀವೀಗ ಹೇಳಿದ್ರಿ, ಯಾವುದೇ ಅದನ್ನು ಪರಿಶೀಲನೆ ಮಾಡದೆ ನಾನು ಒಪ್ಕೊಳ್ತಾ ಇದ್ದೆ ಅಂತ ಹೇಳಿ. ಪ್ರೇಕ್ಷಕರಿಗೂ ಅದೇ ರೀತಿ ಆಗುತ್ತೆ. ಅವರು ಇದನ್ನು ಗೋಲ್ಡಾಗಿ ನೋಡ್ತಾರೆ.
ಇದು ಸಿನಿಮಾ ಅಂತ, ಈ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗಳನ್ನು ಅವರಿಗೆ ಹೊರಗಿಂದ ಗೋಲ್ಡಾಗಿ ಕಾಣುತ್ತೆ, ಒಳಗೆ ಬಂದಾಗ ಅದು ಒರಿಜಿನಲ್ಲಾ ಡೂಪ್ಲಿಕೇಟಾ ರೋಲ್ಡ್ ಗೋಲ್ಡಾ ಅಂತ ಗೊತ್ತಾಗೋದು. ಸೊ ಪ್ರೇಕ್ಷಕರಿಗೂ ಜೊತೆಗೆ ನೀವು ಒಪ್ಕೊಳ್ಳುವಾಗಲೂ ನೀವು ಅದನ್ನು ಪರಿಶೀಲನೆ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ. ಪರಿಶೀಲನೆ ಮಾಡಲ್ಲ ಅಂತ ಹೇಳಿಲ್ಲ, ನಾನು ಬಳಸ್ತೀನಿ ಫಸ್ಟ್ ಅದನ್ನ ಅಂತ. ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಕೆಲವೊಂದು ನಂಬಿಕೆಯಿಂದನೂ ಹೋಗ್ಬೇಕಾಗತ್ತೆ ಸರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪ್ರೊಡ್ಯೂಸರ್ ಹಿಂದೆ ಎಷ್ಟೊಂದು ಸಿನಿಮಾಗಳು ಮಾಡಿರ್ತಾನೆ, ಅವ್ನು ಮಾಡ್ತಾನೆ ಅನ್ನೋ ನಂಬಿಕೆ ನಮಗಿರುತ್ತೆ. ಇಲ್ಲೇ ಬಂದು ಅದನ್ನು ಫ್ರಾಡ್ ಮಾಡ್ತಾನೆ ಅನ್ನೋ ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ನಂಬಿಕೆ ಮೇಲೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಅದು ಬೇಕಂತ ಮಾಡಿದ್ರು, ಅವ್ರ ಪರಿಸ್ಥಿತಿ ಹಾಗಿತ್ತು, ಏನಾಯಿತು ನನಗೆ ಗೊತ್ತಿಲ್ಲ. ಬಟ್ ಹಂತತ್ವ ಸಿನಿಮಾ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಈ ಶಿವ ಸರ್ ನನಗೊಂದು ಕಥೆ ಹೇಳಿದರು, ಈ ಪಾರ್ಟ್ನರ್ ಸಿನಿಮಾ ಕಥೆ ಹೇಳಿದರು. ಕಥೆ ಕೇಳಿದಾಗ ನನಗೆ ಅನಿಸಿದ್ದು ಈ ಸಿನಿಮಾ ನಾನು ಮಾಡ್ತೀನೋ ಮಾಡಲ್ಲ ಅನ್ನೋ ಪ್ರಶ್ನೆ ಅಲ್ಲ, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ. ಯಾಕಂದರೆ ನನಗೆ ಪಾತ್ರ ಫಸ್ಟ್ ಇಷ್ಟ ಆಗುತ್ತೆ, ಕಥೆ ಇಷ್ಟ ಆಗುತ್ತೆ. ನಮ್ಮದು ವಿಜುವಲೈಸೇಷನ್ ಬೇರೆ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಸ್ ಎ ಡೈರೆಕ್ಟ್ರು ಅವ್ರು ಬೇರೆ ವಿಜುವಲೈಸೇಷನ್ ಇರುತ್ತೆ, ಪ್ರೊಡ್ಯೂಸರ್ದೇ ಬೇರೆ ಇರುತ್ತೆ. ನನ್ನ ಪಾತ್ರ ಹೆಂಗೆ ಇಮೋಟ್ ಮಾಡ್ಬೋದು, ನಾನು ಹೆಂಗೆ ಆ್ಯಕ್ಟ್ ಮಾಡ್ಬೋದು, ಇದು ಜನಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಅಳ್ತಿರ್ತಾನ, ನಾನು ನಕ್ಕಾಗ ಅವ್ನು ನಗ್ತಾನ, ನಮಗೇನಾದರೂ ಆಗ್ಬಿಟ್ರೆ ಅವನಿಗೂ ಆಗತ್ತಾ. ನಮಗೆ ಈ ತಾವುಗಳು ಅಂದರೆ ಎಮೋಷನ್ಸ್, ವಿ ಪ್ಲೇ ವಿತ್ ಎಮೋಷನ್ಸ್, ನಮಗೆ ಅದು ಕಾಡ್ತಾ ಇರುತ್ತೆ. ಡೈರೆಕ್ಟ್ರು ನಾನು ಈ ಹೀರೋನ ಸೆಲೆಕ್ಟ್ ಮಾಡಿದ್ದೀನಿ, ಇವ್ನು ನನ್ನ ಕ್ಯಾರೆಕ್ಟರ್ಗೆ ಜಜ್ಮೆಂಟ್ ಕೊಡ್ತಾನ, ಎಲ್ಲ ಪ್ರಶ್ನೆ ಈ ಥರದ್ದೆಲ್ಲ ಅವ್ರವ್ರ ಆಯಾಮಗಳಲ್ಲಿರುತ್ತೆ. ಪ್ರೊಡ್ಯೂಸರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದು ಹಿಂದೆ ಬಜೆಟ್ ಎಷ್ಟಾಗ್ಬಿಡುತ್ತೆ ಸರ್. ನೀವು ನಂಬ್ತೀರಾ, ಒಂದು ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ಹೇಳ್ತೀನಿ ಕೇಳಿ, ಹೀರೋ ಜಾಬ್ ಕಳ್ಕೊಂಡ್ಬಿಡ್ತಾನೆ, ಸನ್ನಿವೇಶ ಡೈರೆಕ್ಟ್ರು ಎಲ್ಲ ನಾವೆಲ್ಲ ಕೂತ್ಕೊಂಡು ಕಥೆ ಬರೀಬೇಕಾದ್ರೆ ಅವನು ಬೈಕ್ ಮಾರ್ಬಿಡ್ತಾನೆ, ಈಗ ಬಸ್ಸಲ್ಲಿ ಹೋಗ್ತಾನೆ ಅಂತ. ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದಿಂದ ಎದ್ಬಿಟ್ಟು ನಿಂತ್ಬಿಟ್ಟು, ಸರ್ ನೀವು ಪ್ರೊಡ್ಯೂಸರ್ ಬಸ್ಸಲ್ಲಿ ಅಂದರೆ ಜೂನಿಯರ್ಸ್ ಎಲ್ಲ ಕೂಡಿಸ್ಬೇಕಾಗುತ್ತೆ, ಸೈಕಲಲ್ಲಿ ಹೋಗಿ ಅಂತ. ನಾನು ಪ್ರೊಡ್ಯೂಸರ್ ನಾನು ಮರೆತು ಬಿಟ್ಟಿದ್ದೀನಿ ಸರ್, ಅಲ್ಲಿ ಬಸ್ಸಲ್ಲಿ ಹೋಗಿ ರೆಡಿ ಇದ್ದೀನಿ. ಬಟ್ ಆ ಒಂದು ಚಿಕ್ಕ ಶಾರ್ಟಿಗೆ ನಾನು ಟ್ರಾಫಿಕ್ ಕ್ರಿಯೇಟ್ ಮಾಡಬೇಕು, ಒಂದು ಬಸ್ ಹೈರ್ ಮಾಡಬೇಕು, ಬಸ್ಸಲ್ಲಿ ಜೂನಿಯರ್ಸ್ ಕೂಡಿಸ್ಬೇಕು. ಸ್ಮಾರ್ಟ್ ವೇ ಏನಿತ್ತಂತಂದರೆ, ಯಾಕಂದರೆ ಒಂದು ಶೆಡ್ಯೂಲ್ ಆಗ್ಬಿಟ್ಟಿದ್ದು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಅವನಿಗೆ ಗೊತ್ತಿದೆ. ಸ್ಮಾರ್ಟ್ ವೇ ಏನು ಯೂಸ್ ಮಾಡಿದ್ವಿ, ಸೈಕಲ್ ತೊಗೊಂಡೋದೆ. ಅಂದರೆ ಪ್ರೊಡ್ಯೂಸರ್ ದೃಷ್ಟಿಕೋನ ಬೇರೆ ಇರುತ್ತೆ, ಎಮೋಷನ್ ಅದೇ. ನಾನು ಅದೇ ಜಾಬ್ ಕಳ್ಕೊಂಡಿರೋ ಬೇಜಾರಲ್ಲೇ ಇದ್ದೀನಿ, ಬಸ್ಸಲ್ಲಿ ಕೂಡೋದು ಬದಲು ಸೈಕಲಲ್ಲಿ ಕೂತೆ. ಆದರೆ ಕಥೆಗೆಲ್ಲೂ ಹೊಡ್ತಾ ಬಿಡಲಿಲ್ಲ. ಆದರೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಈ ಪಾರ್ಟ್ನರ್ಶಿಪ್ನಲ್ಲಿ ನಾವು ವರ್ಕ್ ಮಾಡಿರ್ತೀವಿ, ಇವರು ಬಸ್ ತರ್ತಾರೋ ಸೈಕಲ್ ತರ್ತಾರೋ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೆ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಲ್ಲ, ಅಜಯ್ ಮೂಗ್ ತೋರಿಸ್ಬಿಡ್ತಾನೆ ಅಂದ್ಬಿಟ್ಟು ಅವರವರೇ ಡಿಸ್ಕಸ್ ಮಾಡಿರ್ತಾರೆ. ಅದು ಬಸ್ಸು ಇರಲ್ಲ, ಸೈಕಲ್ ಇರಲ್ಲ, ಜಸ್ಟ್ ಫೋನಲ್ಲೇ ಅವನು ಜಾಬ್ ಕಳ್ಕೊಂಡಿದ್ದ, ಬೇಜಾರಲ್ಲಿ ಅಂದ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ವಿಜುವಲೈಸೇಷನ್ ಸಿಕ್ಕಿರಲ್ಲ. ಕಥೆ ಹೇಳಿದಾಗ ಏನಿರುತ್ತೆ ಅದು ನಮ್ಮ ಕಿವಿ ಬಿದ್ದಿರುತ್ತೆ, ನಮ್ಮ ಮನಸ್ಸಲ್ಲಿ ಅದೇ ಅಂದ್ಕೊಂಡಿರ್ತೀವಿ. ವಿಜುವಲೈಸೇಷನ್ಸ್ ನೋಡಬೇಕಾದ್ರೆ ಅದಿರಲ್ಲ. ಇದು ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಅಂತ ನನಗೆ ಒಂದಿನ ಗೊತ್ತಾಗುತ್ತೆ. ಹಾಗೇನೋ ಚರ್ಚೆಗಳು ಮಾಡ್ತೀವಿ, ಮಾತುಗಳು ಬರ್ತವೆ, ಚೇಂಜಸ್ ಆಗಲ್ಲ, ಫೈನಲಿ ಕ್ವಾಲಿಟಿ ಇದು ರೀಚ್ ಆಗಲ್ಲ ಅಂತ ಗೊತ್ತಾದ್ರೆ ನಮಗೆ ಫಸ್ಟು ಬೇಜಾರಾಗುತ್ತೆ. ಯಾಕಂದರೆ ನಾನು ಆಡಿಯನ್ಸಿಗೆ ನಾನು ಸರ್ವ್ ಮಾಡಬೇಕಾಗಿರೋದು ಮಾಡೋಕ್ಕಾಗ್ತಾ ಇರಲ್ಲ ಅಂತ ಬೇಜಾರಾಗುತ್ತೆ. ಅಷ್ಟೇ ವಿಚಾರ. ನಾನು ಆ ಸಿನಿಮಾ ತಂಡದ ಮೇಲೆ ಬೇಜಾರಾಗ್ಬಿಟ್ಟೆ ಅಥವಾ ಅವರಿಂದ ನಾನು ವೈರತ್ವ ಹುಡ್ಸ್ಕೊಂಡ್ಬಿಟ್ಟೆ ಅನ್ನೋದಲ್ಲ, ನಾನು ಇದು ಪ್ರಮೋಟ್ ಮಾಡೋಕ್ಕೆ ನನ್ನ ಧೈರ್ಯನೇ ಬರ್ತಾ ಇರಲ್ಲ, ಅಷ್ಟೇ ವಿಚಾರ ಸರ್. ಬೃಂದಾವರೇ, ಚರ್ಚೆ ಆಗಬೇಕು, ಒಟ್ಟಿಗೆ ಕೂಡ್ಸ್ಕೊಂಡ್ಬಿಟ್ಟು ಚರ್ಚೆ ಆಗಲಿ ಅಂತ ಹೇಳ್ತೀನಿ. ಏನಾದರೂ ಐಡಿಯಾಸ್ಗಳು ಬರ್ತವೆ, 4 ಗೋಡೆನಲ್ಲಿ ಅವರವರೇ ಡಿಸೈಡ್ ಮಾಡ್ಕೊಂಡು ಶೂಟಿಂಗ್ ಸೆಟ್ಟಲ್ಲಿ ಬಂದ್ಬಿಟ್ಟು ಏನು ಸರಿ ಇವತ್ತು ಅಂತಂದ್ರೆ ಸರ್ಪ್ರೈಸಸ್ ಕೊಡಬಾರ್ದು. ಆರ್ಟಿಸ್ಟಿಗೆ ಯಾವತ್ತು ಸರ್ಪ್ರೈಸಸ್ ಇರಬಾರ್ದು. ನೀವು ಕಥೆ ಹೇಳಿದಾಗ ಅಜಯ್ ಮೇಲೆ ಇಷ್ಟು ಬಿಸ್ನೆಸ್ ಆಗುತ್ತೆ, ಈಗ ಸ್ಯಾಟಲೈಟ್ ಕೇಳಿದ್ರಿ, ನಂದು ಈ ಸಿನಿಮಾ ಫ್ಲಾಪ್ ಆದರೆ ನೆಕ್ಸ್ಟ್ ಸಿನಿಮಾ ಸ್ಯಾಟಲೈಟ್ ತೊಗೊಳ್ತಾರೆ ಸರ್, ಯಾರಿಗೆ ಕೇಳ್ತೀರಾ? ಅಜಯ್ ರಾವ್ ಕೇಳ್ತೀರಿ, ಅಜಯ್ ರಾವ್ದು ಮಾರ್ಕೆಟ್ ಎಷ್ಟಿದೆ ಅಂತ ಕೇಳ್ತೀರಿ. ಯಾರೋ ಮಾಡಿದ ತಪ್ಪುಗಳಿಗೆ ನಾನು ಮಾರ್ಕೆಟ್ ಫೇಸ್ ಮಾಡಬೇಕಾಗ್ತದೆ. ಸೊ ಚರ್ಚೆ ಮಾಡಿ. ಒಬ್ಬ ಹೀರೋ ಹೀರೋಯಿನ್ನು ಇನ್ವಾಲ್ವ್ ಆಗೋಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಲವ್ ಸಿನಿಮಾ, ಅವ್ರಿಗೆ ಸಿನಿಮಾ ಮೇಲೆ ಪ್ರೀತಿ ಇದೆ, ಅವ್ರು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸರ್. ಕರೆಸ್ಕೊಳ್ಳಿ, ಕೂತ್ಕೊಳ್ಳಿ, ಮಾತು ಶೂಟಿಂಗ್ ಸೆಟ್ ಹೋಗೋಕೆ ಮುಂಚೆ ಮಾತಾಡಿ, ಇದು ಹಿಂಗಿದೆ ಹಂಗಿದೆ ಅಂತ. ನಾವು ಯಾರೋ ಬೇರೆ ಟೆಕ್ನಿಷಿಯನ್ಸ್ನ ಕರ್ಕೊಂಡ್ಬರ್ಬೋದು, ನಮ್ಮಲ್ಲಿರೋ ಒಂದು ಐಡಿಯಾ ಕೊಡ್ಬೋದು, ಚರ್ಚೆ ಆಗೋದು. ನಾನು ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದೆ ಕೂಡಿಸ್ಕೊಂಡಿದ್ದಕ್ಕೆ ಅವ್ನು ನನಗೆ ಸೈಕಲ್ ಯೂಸ್ ಮಾಡೋಕ್ಕೆ ಹೇಳಿದೆ ಸರ್. ನಾವೇ ಡಿಸೈಡ್ ಮಾಡಿದರೆ ತಪ್ಪು ಡಿಸಿಷನ್ಸ್ ಆಗಿರ್ಬೋದಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ. ಬಜೆಟ್ ದೊಡ್ಡದಲ್ಲ, 100 ಕೋಟಿ ಹಾಕಿ ದೊಡ್ಡ ಸಿನಿಮಾ ಆಗ್ಬಿಡುತ್ತೆ ಅನ್ನೋದಲ್ಲ ಸರ್. ನೀವು ಆ ಎಮೋಷನ್ಸನ್ನು ಅವನಿಗೆ ತೋರಿಸಿದ್ರ, ಎಮೋಷನಿಗೆ ಅವನು ಕರೆಕ್ಟ್ ಅದನ್ನ
100 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಸರ್, 1 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಬಜೆಟಿಂದ ಚೇಂಜ್ ಆಗ್ಬೋದಲ್ಲ, ಕಣ್ಣಿಗೆ ಹಬ್ಬ ಚೇಂಜ್ ಆಗ್ಬೋದು, ವಿಜುವಲೈಸೇಷನ್ ಸೆಟ್ಟು ಇಟ್ಟವೆಲ್ಲ ಚೇಂಜ್ ಆಗ್ಬೋದು, ಎಮೋಷನ್ ಅದೇ ಸರ್. ಕಥೆಯಲ್ಲಿ ನೀವು ಸ್ಟಾರ್ಟ್ ಟು ಎಂಡ್ ಮಾಡಿದಾಗ ಸರ್ ಎಷ್ಟು ಖರ್ಚು ಮಾಡ್ತೀರಾ ಅಂತ ನಾವು ಕೇಳಿರಲ್ಲ, ಆ ಎಮೋಷನ್ ಕೊಡ್ತಾನ ಅಂತ ನಾವು ಒಂದು ಚಿಕ್ಕ ಮಗು ಥರ ನಾವು ಫುಲ್ ಖುಷಿಯಿಂದ ಕಾತಿರ್ತೀವಿ. ಇದನ್ನ ಇವಾಗ ನನ್ನ ಆಡಿಯನ್ಸಿಗೆ ಅಳಿಸ್ತೀನಿ, ಇವಾಗ ನಾನು ಅಳಿಸ್ತೀನಿ, ಫೈನಲಿ ಹೋಗ್ತಾ ಅವ್ನು ಖುಷಿಯಾಗಿ ಹೋಗ್ತಾನೆ ಒಳ್ಳೆ ಪಿಕ್ಚರ್ ನೋಡಿದೆ. ಎಮೋಷನ್ ಬಗ್ಗೆ ಯೋಚನೆ ಮಾಡಿರ್ತೀವಿ. ನೀವು ಡಿಸ್ಕಸ್ ಮಾಡಿ, ಆ ಎಮೋಷನ್ ಕಟ್ ಆಗ್ತಾ ಇದೆಯಾ ಕಟ್ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಪಾಯಿಂಟ್. ಡಿಸ್ಕಸ್. ಮೇಡಮ್ ಗೋಲ್ಡ್ ಹಾಕೊಂಡಿದ್ದು ಬಹಳ ಕಡಿಮೆ. ಗೋಲ್ಡ್ಗಳು ಏನಾದರೂ ಜಾಸ್ತಿ ಸಿಕ್ಕಿದ್ದಿದ್ರೆ ಇವತ್ತು ಮೈ ತುಂಬ ಹಾಕೊಂಡಿರ್ತಾ ಇದ್ದೆ. ರೋಲ್ಗಳು ಜಾಸ್ತಿನೇ ಮೇಡಮ್. ನಾನು ಬಹಳ ಅಪರೂಪ ಕೇಳ್ತೀನಿ ಸರ್, ನಾನು ಎಲ್ಲರಿಗೂ ತುಂಬ ಕೇಳ್ತೀನಿ. ಒಂದೊಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ ಅಂತ 100% ಪ್ರತಿಯೊಬ್ಬನಿಗೂ ಕೇಳ್ತೀನಿ. ಮುಂದೆ ಬರಲ್ಲ ಅಪರೂಪ, ಇವತ್ತು ನಾಳೆ ಅಂತ ಹೋಗಿರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. 99% ಇಲ್ಲ ಸರ್, ಅಗ್ರಿಮೆಂಟ್ಸ್ಗಳು ಕಾಂಟ್ರಾಕ್ಟ್ಗಳು ಇಲ್ಲ ಸರ್, ಓರಲ್ ನಂಬಿಕೆ ಮೇಲೆ. ಮೈನಸ್ ನನ್ನ ಅಕೌಂಟಿಗೆ ಬೀಳೋದು, ಅದನ್ನೇ ಹೇಳ್ತಿದ್ದೀನಿ. ಆದರೆ ನನ್ನ ಪ್ರಮೋಷನ್ಗೆ ಹೋದರೂ ಸಿನಿಮಾ ಅದೇ ರಿಸಲ್ಟ್, ಹೋಗ್ಲಿಲ್ಲ ಅಂದ್ರೂ ಅದೇ ರಿಸಲ್ಟ್. ನನ್ನ ಅಂದರೆ ಯಾಕೆ ಅಂತ ಹೇಳ್ತೀನಿ, ನಾನು ಮಾತಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಸಿನಿಮಾ ಗೆದ್ದು ಬಿಡಲ್ಲ. ನಾನು ಯಾವುದೋ ಸಿನಿಮಾ ಎಷ್ಟೊಂದು ಜನ ಬೈಟ್ಸ್ ಕೊಡಿ ಸರ್, ನನ್ನ ಸಿನಿಮಾ ರಿಲೀಸ್ ಆಗ್ತದೆ, ಒಂದು ಬೈಟ್ಸ್ ಕೊಡಿ ಅಂತ, ನಾನು ಅದನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಕೊಟ್ಟರೆ ಅದು ಹೆಂಗ್ರಿ ಹೋಗುತ್ತೆ ಸಿನಿಮಾ. ನಾನು ಬಂದು ನನ್ನ ಸಿನಿಮಾ ಪ್ರಮೋಟ್ ಮಾಡಿದರೆ ಹೋಗಂಗಿದ್ದಿದ್ರೆ ನಾನು ಅವ್ನು ಬೈಟ್ಸ್ ಕೊಟ್ಟರೆ ಅವಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದು. ನಾನು ತಿಂಗಳಾನ್ಗಟ್ಲೆ ಕೂತ್ಕೊಂಡು ಇಂಟರ್ವ್ಯೂಗಳು ಕೊಟ್ಟು ಪ್ರಮೋಷನ್ ಮಾಡಿದ್ರೆ ಸಿನಿಮಾನೇ ಗೆಲ್ಲಲ್ಲ. ಫೈನಲಿ ಸಿನಿಮಾನಲ್ಲಿ ಸತ್ವ ಇದ್ದರೆ ಮಾತ್ರ ಗೆಲ್ಲುತ್ತೆ ಸರ್. ಇದೆಲ್ಲ ಏನಂದರೆ ಇಂಥ ಒಂದು ಸಿನಿಮಾ ಇದೆ ಅಂತ ನಾವು ಒಂದು ಅವೇರ್ನೆಸ್ ಹುಡ್ಸೋಕೆ ನಿಂತಿರೋದು ಅಷ್ಟೇ, ಒಂದು ನೆಪ ಮಾತ್ರ. ಪ್ರತಿದಿನ ಜ್ಞಾಪಿಸೋದಕ್ಕೆ ಅವನಿಗೆ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಒಂದು ಸಿನಿಮಾ ಇದೆ, ಈ ಥರ ಒಂದು ಸಿನಿಮಾ ಇದೆ. ಜಸ್ಟ್ ಲೈಕ್ ಒಂದು ವಾಲ್ ಪೋಸ್ಟರ್ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ನೋಡ್ತೀರಲ್ಲ, ಅಷ್ಟೇ ಸರ್ ನಾನು ಮಾತಾಡ್ತಾ ಇರೋದು. ಸಿನಿಮಾ ಇದೆ ಅನ್ನೋ ಅವೇರ್ನೆಸ್ ಅಷ್ಟೇ. ಎಷ್ಟೇ ನಾವು ಭಯ ಪಡ್ಕೊಂಡ್ರು ರಿಲೀಸ್ ದಿನ ಅವನಿಗೆ ಚೆನ್ನಾಗಿ ಅನಿಸಿದರೆ ಮಾತ್ರ. ಓ